ಸೂಪರ್ ಗುರು ಲೈಫ್ ಸೂಪರ್ ಗುರು ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು ಪ್ರೆಸೆಂಟೆಡ್ ಬೈ ರೆನ್. ಇದೊಂಥರ ಡಿಫ್ರೆಂಟ್ ಆಗಿತ್ತು. ಮೇಲೆ ಕ್ಯಾಟ್ ಪಿಕ್ಚರ್, ಕೆಳಗಡೆ ಇನ್ನೊಂದು ಪಿಕ್ಚರ್ಸ್, ಡ್ರಾಯಿಂಗ್ಸ್ ಎಲ್ಲ ಇತ್ತು. ಇದೊಂಥರ ಎಕ್ಸ್ಟ್ರಾ. ನಮ್ಗೆ ಯಾವತ್ತೂ ಆ ಥರ ಸ್ಕ್ರಾಲ್ ಬಂದಿದ್ದೇ ಇಲ್ಲ. ನೀವು ನಿಮ್ಮ ಬಾಲ್ಯದಿಂದ ಇವತ್ತಿನವರೆಗೂ ಕಾಮಿಕ್ ಬುಕ್ಸ್, ಟಿವಿ, ಸಿನಿಮಾಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಹೀರೋಯಿಸ್, ಸೂಪರ್ ಸ್ಟಾರ್ಸ್ನಂಥ ಇಮ್ಯಾಜಿನರಿ ಕ್ಯಾರೆಕ್ಟರ್ಸ್ನ ನೋಡಿ ಎಂಜಾಯ್ ಮಾಡಿರ್ತೀರಿ. ಅಂತಹ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ಸ್ಗಳಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರನ್ನೂ ಅಟ್ರಾಕ್ಟ್ ಮಾಡೋ ಕ್ಯಾರೆಕ್ಟರ್ ಅಂದರೆ ಸೂಪರ್ ಹೀರೋ. ಅಂಥ ಸೂಪರ್ ಹೀರೋನ ಕ್ರಿಯೇಟ್ ಮಾಡೋದು ನಿಮ್ಮ ಇವತ್ತಿನ ಟಾಸ್ಕ್. ಏನೇ ಪ್ಲಸ್ ಆರ್ ಮೈನಸ್ ಇದ್ದರೂ ನಿಮ್ಮ ಪಾಲಿನ ಹೀರೋ ಆಗಿರುವ ನಿಮ್ಮ ಸೀನಿಯರ್ ಪಾರ್ಟ್ನರ್ಸ್ನ ಸೂಪರ್ ಹೀರೋ ಆಗಿ ಮಾರ್ಪಾಡು ಮಾಡೋದಕ್ಕೆ ತಯಾರಾಗಿ. ನೀವು ಕ್ರಿಯೇಟ್ ಮಾಡೋ ಸೂಪರ್ ಹೀರೋಗೆ ನೀವೇ ಬ್ರಹ್ಮ. ಅವರಿಗೆ ಒಂದು ಸೂಪರ್ ಹೆಸರು, ಪವರ್, ಲುಕ್ ಆ್ಯಂಡ್ ಬ್ಯಾಕ್ ಸ್ಟೋರಿ ನೀವು ಕೊಡೋ ಜವಾಬ್ದಾರಿ ನಿಮ್ಮದೇ. ನಿಮ್ಮ ಸೃಷ್ಟಿನ ತಯಾರು ಮಾಡೋಕ್ಕೆ ರೆಡಿಯಾಗಿ. ಸ್ಪೈಡರ್ ಮ್ಯಾನ್ ತಗೊಂಡ್ರಣ. ಸ್ಪೈಡರ್ ಮ್ಯಾನ್ ಅಂದ್ರೆ ಗೋಡೆಲ್ಲ ಹಾಕ್ಬೇಕಲ್ಲ ನಾನು. ಅಲ್ಲ, ಕೈ ಫುಲ್ಲು ಮಸಲ್ಸು, ಬಾಯಿಂದ ಬೆಂಕಿ ಬರುತ್ತೆ. ಬಾಯಿಂದ ಬೆಂಕಿ ಬರೋದು ಹೆಂಗ್ ಮಾಡೋದು ಮಾಡಿಸ್ತೀಯಾ? ಯಾರ್ದು ನೋಡಿಲ್ಲ ನಮ್ಮ ಕಾರ್ಟೂನ್ ನೆಟ್ವರ್ಕ್. ವೈಟ್ ರಾಕ್ಲಿ ಲುಕ್ ಸೋ ಗುಡ್. ವೈಟ್ ರಾಕ್ಲಿ ಸ್ಟಾರ್ಟಿಂಗ್ ಮಂಡು ಪವರ್ಫುಲ್. ಕಾರ್ಟೂನ್ ನೆಟ್ವರ್ಕ್ ನೋಡಿಲ್ಲ. ಹಂಗಂದ್ರೆ ಏನು ಗೊತ್ತಿಲ್ಲ, ಹೋಗ. ಹೊಡೆದ್ರೆ ಸ್ಟೇಜ್ ಅಲ್ಲಿ ಆ ಕಡೆ ಈ ಕಡೆ ಬೆಂಕಿ ಸರ್ರ ಅಂತ ಬರಬೇಕು. ಪಾತ್ರಗಳನ್ನ ಆಯ್ಕೆ ಮಾಡ್ಕೊಂಡ್ಮೇಲೆ ವೇಷ ಹಾಕೋಕೆ ವಸ್ತ್ರ, ವಸ್ತು ಎರಡೂ ಬೇಕಾಗಿರೋದ್ರಿಂದ ನಮ್ಮ ಸೂಪರ್ ಸೀನಿಯರ್ಸ್ ಅಂಡ್ ಜಾಲಿ ಜೂನಿಯರ್ಸ್ ಕದ ತಟ್ಟಿದ್ದು ಸ್ನ್ಯಾಪ್ ಡೀಲ್ ಬಾಗ್ಲನ್ನ. ಹೀರೋ ನಾನು ಹೇಳ್ತಾ ಇರೋದು ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಎಲ್ಲ ನೋಡಿಲ್ಲಮ್ಮ. ನೋಡಿದೀನಿ, ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ. ಸೂಪರ್ ಹೀರೋನ ರೆಡಿ ಮಾಡೋ ಜೋಶು ನಮ್ಮ ಜೂನಿಯರ್ಸ್. ಹಂಗಂದ್ರೆ ಏನು ಅನ್ನೋ ಕನ್ಫ್ಯೂಷನ್ ನಮ್ಮ ಸೀನಿಯರ್ಸ್. ಇವರಿಬ್ಬರ ಇಮೋಷನ್ಸ್ ಮಿಕ್ಸ್ ಆಗಿ ಸ್ಟೇಜ್ ಮೇಲೆ ಆಗೋ ದೊಂಬರಾಟನ ನೋಡೋಣ ಬನ್ನಿ. Welcome to Ren Presents Live Super Guru powered by Snapdeal.com. ಇದು ಜನರೇಷನ್ ಗಳ ವಾರು. ಜೋಡಿ ವಾರಿಯರ್ಸ್ ಎಂಟರ್ಟೈನ್ ಮಾಡೋದಕ್ಕೆ ವೇಷ ಬದಲಾಯಿಸಿ ಕುಣಿದಿದ್ದಾಯ್ತು, ಹಾಡಿದ್ದಾಯ್ತು, ಲೈಫ್ ನ ರಿವೈಂಡ್ ಫಾರ್ವರ್ಡ್ ಮಾಡ್ಕೊಂಡು ರ್ಯಾಂಪ್ ವಾಕ್ ಮಾಡಿದ್ದು ಆಯ್ತು. ಈಗ ಸೂಪರ್ ಹೀರೋ, ಸೂಪರ್ ಹೀರೋಯಿನ್ ಆಗಿ ಎಂಟರ್ಟೈನ್ ಮಾಡೋ ಟೈಮ್. ನಾವು ನೀವು ಎಲ್ಲರೂ ಚಿಕ್ಕೋರಿದ್ದಾಗಿಂದ ಸೂಪರ್ ಹೀರೋಗಳು, ಸೂಪರ್ ಹೀರೋಯಿನ್ ಗಳನ್ನ ನೋಡಿರ್ತೀವಿ. ಅದೆಲ್ಲವೂ ಇಮ್ಯಾಜಿನರಿ ಕ್ಯಾರೆಕ್ಟರ್ಗಳು. ಅವರನ್ನ ತಯಾರು ಮಾಡಿದ್ದು ಭಗವಂತ ಅಲ್ಲ, ಅವರನ್ನ ತಯಾರು ಮಾಡಿದ್ದು ಮನುಷ್ಯ. ನಾವುಗಳೇ ತಯಾರು ಮಾಡಿದಂತಹ ಸೂಪರ್ ಹೀರೋಗಳ ಫ್ಯಾನ್ ನಾವುಗಳೇ ಆಗಿದ್ದೀವಿ. ಅಂಥ ಎಂಟರ್ಟೈನಿಂಗ್ ಕ್ಯಾರೆಕ್ಟರ್ಗಳಿಗೆ ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ದೊಡ್ಡವರವರೆಗೆ ಎಲ್ಲರನ್ನ ಎಂಟರ್ಟೈನ್ ಮಾಡುವಂತಹ ಕೆಪಾಸಿಟಿ ಇದೆ, ಶಕ್ತಿ ಇದೆ, ಸೂಪರ್ ಎಬಿಲಿಟಿ. ಅಂಥ ಕ್ಯಾರೆಕ್ಟರ್ಗಳನ್ನ ಇವತ್ತು ನೀವು ಸೃಷ್ಟಿ ಮಾಡ್ತಾ ಇದ್ದೀರಾ. ಸೊ ಇವತ್ತಿನ ಟಾಸ್ ಸ್ನ್ಯಾಪ್ಡೀಲ್ ಸೂಪರ್ ಹೀರೋ, ಸೂಪರ್ ಹೀರೋಯಿನ್ ಚಾಲೆಂಜ್. ನಮ್ಮ ಸ್ನ್ಯಾಪ್ಡೀಲ್ ಸೂಪರ್ ಹೀರೋ ಹೀರೋಯಿನ್ ಗಳಲ್ಲಿ ಮೊದಲನೇದಾಗಿ ಬರ್ತಾ ಇರುವಂತ ಕ್ಯಾರೆಕ್ಟರ್ ಅಭಿ ಸೃಷ್ಟಿ ಮಾಡಿರುವಂತ ಬಡಾ ಬೋಜು ಛೋಟಾ. ಓಕೆ, ಈಗ ಬಡಾ ಬೋಜು ಚೆನ್ನಾಗಿ ರೆಡಿ ಮಾಡಿದ್ಯಪ್ಪ? ಹಾ ಸರ್, ಸೂಪರ್ ಆಗಿ ರೆಡಿ ಮಾಡಿದೀನಿ. ಓಕೆ, ಈಗ ಸ್ಟೇಜ್ ಮೇಲೆ ಬರ್ತಾ ಇದ್ದಾರೆ ನಮ್ಮ ಸೂಪರ್ ವುಮೆನ್ ಬಡಾ ಬೋಜು. ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ ಎಲ್ಲ ನೋಡಿಲ್ಲಮ್ಮ. ನೋಡಿದೀನಿ, ಅಷ್ಟು ಇಂಟ್ರೆಸ್ಟ್ ಇಲ್ಲ ನನಗೆ. ನಿಮ್ಗೆ ಆಕ್ಟಿಂಗು, ನಿಮ್ಗೊಂದು ಕ್ಯಾರೆಕ್ಟರ್ ಎಲ್ಲ ನಾನು ಫಿಕ್ಸ್ ಮಾಡ್ತೀನಿ. ನೀನು ಹೇಳ್ಕೊಡು, ಹಂಗೆ ಮಾಡ್ತೀನಿ. ನೃತ್ಯದಲ್ಲಿ ನಂಗೆ ರೋಸ ಜಾಸ್ತಿ. ಸ್ಟೇಜಲ್ಲಿ ನಾನು ಮರೆಯುತ್ತೆ, ಊತಲ್ಲಿ ಬಂದ್ಬಿಟ್ರೆ ಎಳ್ದಾಡ್ಬಿಡ್ತೀನಿ ನಾನು, ಅದ್ರ ಗ್ಯಾರಂಟಿ. ತಗೊಳಪ್ಪ, ಇಲ್ಲೇ ಇಷ್ಟೊಂದು ಆವಾಜ್ ಆಗ್ತಿರೋ ಭೋಜಮ್ನವರು ಇನ್ ಸ್ಟೇಜ್ ಮೇಲೆ ಯಾವ ರೇಂಜ್ ಬಿಸ್ಕೆಟ್ ಹಾಕ್ತಾರೋ ನೋಡೋಣ ಬನ್ನಿ. ಸೂಪರ್ ಮ್ಯಾನ್ ನೋಡಿದೀರಾ, ಹರ್ಕುಲೆಸ್ ನೋಡಿದೀರಾ, ಆದ್ರೆ ಈಗ ಬರ್ತಾರವ್ರನ್ನ ಯಾರು ನೋಡಿಲ್ಲ. ಅರ್ಧ ರೈನೋಸರಸ್, ಅರ್ಧ ಸ್ಪೈಡರ್ ಮ್ಯಾನ್. ಈಗ ಬರ್ತಾ ಇದಾರೆ ಬಡಾ ಬೋಜು. ಬೆಂಕಿ
ಸರ್ ಅಲ್ಲೇನ್ ಬಿದ್ದಿರೋದು ಬಟ್ಟೆ? ಸರ್ ಬಟ್ಟೆ ಅಲ್ಲ ಸರ್, ಅದು ಪಂದಿಕರಿ, ಹಂದಿ ಮಾಂಸ. ಹೊಟ್ಟೆ ಅಲ್ಲ ಅದು, ಭೋಜಮ್ಮ ಅವ್ರ ಹೊಟ್ಟೆ. ಇದು ಅವ್ರ ಲೋಗೋ. ಇದು ಏನ್ ಲೋಗೋ? ಪಂದಿಕರಿ ಲೋಗೋ. ಓಕೆ, ವಂಡರ್ಫುಲ್. ಸರ್ ಮೈಸೂರು ಝೂಗ್ ಹೋಗಿದ್ವಿ, ಅಲ್ಲಿ ರೈನೋಸರಸ್ ಇವ್ರು ನೋಡ್ಬಿಟ್ಟು ಫುಲ್ ರೇಗ್ಸ್ಬಿಡ್ತು. ಏನಿದು ಆಂಕರ್ಸ್ ರೇಗ್ಸ್ತಾರೆ, ಕಂಟೆಸ್ಟೆಂಟ್ಸ್ ರೇಗ್ಸ್ತಾರೆ, ನನ್ಗೆ ಈಗ ನೋಡಿದ್ರೆ ಗೆಂಡಾಮುರ್ಗನು ರೇಗ್ಸಂಗ ಹೋಯ್ತಲ್ಲ ನನ್ಗೆ ಅಂತ ಹೋಗಿ ಫೈಟ್ ನಿಲ್ತ್ರು. ರೈನೋಸರಸ್ ಜೊತೆ ಫೈಟ್ ಆಡಕ್ ಆಗದ ಸರ್? ರೈನೋಸರಸ್ ಚೆನ್ನಾಗಿ ಕೊಟ್ಟಿ ನಿಲ್ಸ್ಬಿಡ್ತು ಭೋಜಮ್ಮನ. ಸೊ ಅದಾದ್ಮೇಲೆ ಮನೆ ಕರ್ಕೊ ಬಂದೆ. ಬೆಳಿಗ್ಗೆ ಟಾಸ್ಕ್ ಮಾಡೋಣ ಅಂತ ನೋಡ್ತೀನಿ, ಈ ತರ ಇಷ್ಟು ಉದ್ದ ಕೊಂಬು. ಅದಾದ್ಮೇಲೆ ಈ ತರ ಗೆಟಪ್ ನೋಡಿದ್ರೆ ಸರ್ ಫುಲ್ ಎಲ್ಲ ಚೇಂಜ್ ಆಗೋಗಿದ್ದಾರೆ. ಫುಲ್ ಪವರ್ ಬಂದು ಇವ್ರಿಗೆ ಕೊಂಬಲ್ಲಿ ಸರ್, ಈ ಕೊಂಬಲ್ಲಿ ಉಲ್ಟಾ ತಿರ್ಕೊಂಡು ರೋಲ್ ಮಾಡಿದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಅಲ್ಲಿ ನೀರ್ ಬರುತ್ತೆ, ನೆಲ ಆಗದ್ ನೀರ್ ತೆಗಿಯೋರು ಇವರು. ಡ್ರೆಸ್ ಬಂದು ಸ್ಪೈಡರ್ ಮ್ಯಾನ್, ಸೂಪರ್ ಮ್ಯಾನ್ ಎಲ್ಲಾರು ಹೊಡೆದಿ ಫುಲ್ ಲಾಸ್ಟ್ ಅಲ್ಲಿ ಸ್ಪೈಡರ್ ಮ್ಯಾನ್ ನೋಡ್ತಾರೆ, ಅವನ್ನ ಎಳ್ಕೊ ಬಂದು ಅವನ್ ಡ್ರೆಸ್ ಕಿತ್ತಿಡ್ಕೊಂಡು ಅರ್ಧ ರೈನೋಸರಸ್ ಅರ್ಧ ಸ್ಪೈಡರ್ ಮ್ಯಾನ್ ಹೋಗಿದ್ದಾರೆ ಸರ್. ಸದ್ಯ ಒಳ್ಳೇದಾಯ್ತು ಸ್ಪೈಡರ್ ಮ್ಯಾನ್ ಬಟ್ಟೆ ಹಾಕೊಂಡ್ರು, ಅಕಸ್ಮಾತ್ ಏನಾದ್ರು ಹಿ ಮ್ಯಾನ್ ಬಟ್ಟೆ ಕಿತ್ಕೊಂಡ್ಬಿಟ್ಟಿದ್ರೆ ಅಷ್ಟೇ ನಮ್ ಕಥೆ. ಅವ್ರು ಆಕ್ಚುಲಿ ಮಹಾಲಕ್ಷ್ಮಿ ತರ ಹೀರೋಯಿನ್ ಆಗ್ಬೇಕು ಅಂತಿದ್ರು, ಅವ್ರನ್ನ ಕೊಂಬು ಗಿಂಬೆಲ್ಲ ಅಂಟಿಸಿ ಒಂದು ಸೂಪರ್ ಹೀರೋಯಿನ್ ಮಾಡ್ಬಿಟ್ಟಿದೆ. ಅದ್ ಮಾತಾಡತ್ತಾ ಅದು? ಸರ್ ಮಾತಾಡುತ್ತೆ ಸರ್, ಒಂದು ಆಕ್ಟ್ ಇದೆ ಸರ್. ಆಕ್ಟ್ ಇದೆಯಾ? ಮಾಡ್ಸು. ಪಂದಿಗರ್ ತಿಂದ್ರೇನೆ ಒಂದು ಪವರ್. ಏ ಬಡಾಬಾಜಿ, ನನ್ನೇ ದಸರಾ ಗೊಂಬೆ ಅಂತ್ಯಾ? ಇಲ್ವಾ ಫೈಟ್ ಮಾಡೋ ನನ್ ಜೊತೆ, ನೋಡೋಣ. ಅಯ್ಯ, ಬಡಾಬಾಜಿ ಏನಿಲ್ಲ. ಎಸ್ ಈಗ ಬರುತ್ತೆ ಪವರ್. ತಿಂದ್ರು ನೋಡಿ, ಬಂತು ಪವರ್. ಓ ನಿನ್ ಕ್ಯಾರೆಕ್ಟರ್ ಏನು ಸರ್? ನಂದು ವಿಲನ್. ವಿಲನ್? ಏನ್ ನಿನ್ನ ಹೆಸರು ವಡಾಪಾವ? ನೀನೇನು ಮಾಡ್ಲೇ ಇಲ್ವಲ್ಲ ಅಭಿ? ಸಿಕ್ಕಾಬಿಟ್ಟೆ ಪವರ್ ಇದೆ ಸರ್. ಈಗ ಇವ್ರ ಮುಂದೆ ಏನೂ ಇಲ್ಲ ಸರ್, ಯಾವ ಸೂಪರ್ ಹೀರೋನು ಇಲ್ಲ, ಏನೂ ಇಲ್ಲ. ಸ್ಟ್ರಾಂಗೆಸ್ಟ್ ಆನ್ ಅರ್ತ್. ಅಲ್ಲಿ 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 ಓಡು 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 ಓಡು. ನಮ್ಮೂರಲ್ಲಿ ಹೆಂಗ್ ಗೊತ್ತಾ, ಸಡನ್ ಆಗಿ ದೆವ್ವ ಮೆಟ್ಕೊಂಡ್ರಿ ಹಿಂಗೆ. ಬಡ ಬೋಜು ನನಗೂ ಹೊಡಿ ಅಂತ ಹೇಳಿದ್ರೆ ಅನ್ಯಾಯವಾಗಿ ನನ್ ಗ್ಲಾಸ್ ಯಾಕೆ ಹೊಡೆದು ಹಾಕಿದ್ರು? ನಂಗೆ ಕಣ್ಣು ಕಾಣಲ್ಲ, ಎಲ್ಲಿಗೆ ಬೇಕಾದ್ರೆ ಹೊಡಿತೇನೆ. ಈಗ ನಮ್ಮ ಸ್ನ್ಯಾಪ್ಡೀಲ್ ಸೂಪರ್ ಹೀರೋ ಚಾಲೆಂಜ್ ಅಲ್ಲಿ ಮುಂದೆ ಬರ್ತಾ ಇರೋ ಅಂತ ಸೂಪರ್ ಹೀರೋ ಸೌಮ್ಯ ಕ್ರಿಯೇಟ್ ಮಾಡಿರೋ ಸೂಪರ್ ಹೀರೋ. ಯಾರಮ್ಮ ಸೌಮ್ಯ? ಸರ್, ಕಲಿಯುಗದ ಭೀಮಾ. ಓಹೋ, ಕಲಿಯುಗದ ಭೀಮಾ. ಕಲಿಯುಗದ ಭೀಮಾ. ನಿಮ್ಮ ಕಲಿಯುಗದ ಭೀಮನ್ನ ಕರೆದ್ಬಿಡಮ್ಮ, ಈ ಕಲಿಯುಗದಲ್ಲೇ ನೋಡೋಣ. 100 ಆನೆ ಬಲದವನು, 100 ಜನಕ್ಕೆ ಸಮನಾದವನು, ಕಣ್ಣಲ್ಲೇ ಬೆಂಕಿ, ದೇಹ ತುಂಬಾ ರೋಷ. ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಇವನೇ ನಮ್ಮ ಕಲಿಯುಗದ ಭೀಮಾ. ಕಾನ್ಸೆಪ್ಟ್ ಅಂತ ಹೇಳಿದ್ರೆ ನಿಮ್ದೊಂದು ಬಾಡಿ ಇಟ್ಕೊಂಡು ಸೂಪರ್ ಹೀರೋ ಅಂತ ತೋರಿಸ್ತಾ ಇದ್ದೀನಿ ನಾನು. ಮೊಬೈಲ್ಗೆ ನೆಟ್ವರ್ಕ್ ಸ್ಟ್ರೆಂತ್, ರಾಮಪ್ಪನವ್ರಿಗೆ ಬಾಡಿನೇ ಸ್ಟ್ರೆಂತ್. ಸೊ ಖದರ್ ಬಾಡಿ ಮೇಲೆ ಕಾರ್ಟೂನ್ ರೆಡಿ ಮಾಡೋಕೆ ಸೌಮ್ಯಾಳಿಂದ ಸ್ಕೆಚ್ಚು. ನೀವು ಸುಮ್ಮನೆ ಹಿಂಗೆ ಎಂಟ್ರಿ ಕೊಡ್ತಾ ಇರ್ತೀರಾ, ಒಂದೊಂದು ಹೆಜ್ಜೆ ಇಟ್ಕೊಂಡು ಏನೋ ಸೋಂಬೇರಿ ತರ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ನಾನು ಡೈಲಾಗ್ ಸ್ಟಾರ್ಟ್ ಮಾಡ್ಕೊಳ್ತೀನಿ ಆ ಕಡೆ ನಿಂತ್ಕೊಂಡು. ಒಂದು ಸ್ಕ್ರಿಪ್ಟ್ ಮಾಡಿದ್ವಿ, ಅದ್ರ ಪ್ರಕಾರ ನಾವು ಪ್ರಾಕ್ಟೀಸ್ ಮಾಡುವಂಥದ್ದು ಇವೆಲ್ಲ ಪ್ರಾರಂಭ ಮಾಡಿದ್ವಿ. ಭೀಮ ಬಲ ಭೀಮ ಬಲ ಭೀಮ. ಫೈನಲಿ ಡೈಲಾಗ್ಸ್ ಎಲ್ಲ ಬರ್ದೆ, ಅಪ್ಪನ್ನು ರೆಡಿ ಮಾಡಿದೆ. ಆ ಎನರ್ಜಿ, ಆ ಸ್ಟೈಲ್ ಹೆಂಗ್ ಬರ್ಬೇಕು, ಎಂಟ್ರಿ ಪ್ರತಿಯೊಂದು ಕೂಡ ಡಿಸೈನ್ ಮಾಡಿದೆ. ಆ ಬಲಭೀಮ ಕೈಯಲ್ಲಿ ಗದೆ ಹಿಡಿತಿದ್ದ, ಆದ್ರೆ ನಮ್ ಕಲಿಯುಗದ ಬಲಿಭೀಮ ಕೈಯಲ್ಲಿ ಡಂಬಲ್ಸ್ ಹಿಡಿತಾನೆ. ಒಂದು ಸ್ವಿಮ್ಮಿಂಗ್ ಶಾರ್ಟ್ಸ್ ನ ಯೂಸ್ ಮಾಡಿ, ಇಡೀ ಬಾಡಿ ಕಲರ್ ಪೇಂಟ್ ಮಾಡಿ, ಆ ದೊಡ್ಡ ಮೀಸೆ ಮಾಡಿ, ಈ ತರ ಕಾಸ್ಟ್ಯೂಮ್ ಡಿಸೈನ್ ಮಾಡಿದೆ.
ಸೌಮ್ಯ, ಈ ಪ್ರಾಣಿ ಏನೇನ್ ಮಾಡುತ್ತೆ? ಸರ್ ಸಿಂಹದಷ್ಟೇ ಶಕ್ತಿ ಇದೆ ಸರ್. ನೋಡಿದ್ರಲ್ಲಪ್ಪ ಹೆಂಗೆ ಕಿರ್ಚ್ತಾ ಇದ್ರು ಆ ರೋಷ ಎಲ್ಲಾನು. ಹೌದಾ? ಹಾ ಸರ್. ಇದು ಗದೆ ಎತ್ಕೊಳ್ಳೇ ಇಲ್ಲ ಪ್ರಾಣಿ ಅದು. ಇದು ನಾವು ಹಿಂದೆ ಎಲ್ಲ ಈ ವೇಷ ಎಲ್ಲ ಹಾಕಿದೀವಿ. ಗದೆ ಇದೇನಿದು? ಕಲ್ಲು. ಇದು ಕಲ್ಲು, ಇದು ಬಂಡೆ. ಇದನ್ನ ಮಾಡಕ್ಕೆ ಈ ಪ್ರಾಣಿ ವೇಷ ಬಾರಿಸ್ಬಿಡ್ತೀನಿ. ಹೇಳಿ ಸರ್, ನನ್ನ ಆಶೀರ್ವಾದದಿಂದ ನಿಮಗೂ ಬಂದ್ಬಿಡ್ತಾ ಇಷ್ಟೆಲ್ಲ ಮಾಡಿದ್ರಿ. ಬನ್ನಿ ಸರ್. ರೆಡಿ? ಹಾ ಸರ್. ಸೂಪರ್. ಯಾಕೆ ಇವರಿಗೆ ತುಂಬಾ ಬಡತನನಾ? ಯಾಕೆ ಸರ್? ಬಟ್ಟೆನೇ ಹಾಕಿಲ್ಲ. ಇನ್ನೊಂದಿಷ್ಟು ಮಾತಾಡೋಣ. ನಾನು ಕೂತ್ಕೋತೀನಿ, ಯಾಕೆಂದ್ರೆ ಭಯ ನಿಮ್ನ ಕಂಡ್ರೆ. ಆಮೇಲೆ ಇನ್ನೇನ್ ಮಾಡತ್ತದು? ಬ್ಯಾಕ್ ಸ್ಟೋರಿ ಇದೆ ಸರ್ ಇವ್ರದಕ್ಕೆ. ರಾಮಪ್ಪ ಒಂದ್ಸಲ ತಿರುಗಿ ಹಿಂದ್ಗಡೆ. ಈಗ ಹೇಳಮ್ಮ ಬ್ಯಾಕ್ ಸ್ಟೋರಿ. ಸರ್ ಮುಂಚೆ ಇವರು ಈ ತರ ಇರ್ಲೇ ಇಲ್ಲ ಸರ್. ಫುಲ್ ಹಿಂಗೆ ಫುಲ್ ಕೈ ಕಾಲೆಲ್ಲ ಫುಲ್ ಇಷ್ಟು ಸಣ್ಣಗಾಗಿ ಫುಲ್ ಆರೋಗ್ಯ ಎಲ್ಲ ಹಾಳಾಗಿ ಇವ್ರು ಯಾವ ತರ ಚಟ ಜಾಸ್ತಿ ಕುಡಿಯೋದು, ಸಿಗರೇಟ್ ಹೌದು ಸರ್. ಫುಲ್ ಸಿಗರೇಟ್ ಅಂಡ್ ಡ್ರಿಂಕ್ಸ್ ಮಾಡೋದಿರ್ಬೋದು. ಆರೋಗ್ಯದ ಬಗ್ಗೆ ಪರಿಜ್ಞಾನ ಇಲ್ಲ. ಹೆಂಡತಿ ಮಕ್ಳು ಸಂಸಾರ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಕೇವಲ ಅವ್ರ ಚಟಗಳಲ್ಲಿ ಮುಳುಗೋಗ್ಬಿಟ್ಟಿದ್ರು ಸರ್. ಬಟ್ ಇವರಲ್ಲಿ ಹುಟ್ಟಾಗ್ಲೇ ಒಂದ್ ಶಕ್ತಿ ಇರುತ್ತೆ ಸರ್, ದೈವ ಶಕ್ತಿ ಅನ್ನೋದಿರುತ್ತೆ. ಬಟ್ ಇವ್ರಿಗೆ ಅದ್ ಗೊತ್ತಿರಲ್ಲ. ಪೂರ್ತಿ ಹೆಲ್ತ್ ಹಾಳಾಗಿ ನಡೆಯೋ ಶಕ್ತಿನೇ ಇಲ್ಲದೆ ಒದ್ದಾಡ್ತಾ ಇರ್ಬೇಕಾದ್ರೆ ಒಂದ್ಸಲ ಒಂದ್ ಅಶರೀರವಾಣಿ ಕೇಳಿಸುತ್ತೆ ಸರ್. ಅಲ್ಲಿ ಹೇಳ್ತಾರೆ, ಊರಾಚೆ ಇರೋ ಬನ್ನಿ ಮರದ ಕೆಳಗಡೆ ಬುಡದಲ್ಲಿ ಒಂದ್ ತಮ್ಗೆ ತುಂಬಾ ಬಲ ಹನಿ ಇದೆ. ನೀನ್ ಅಲ್ಲಿ ಹೋಗಿ ಆ ಹನಿನ ತಗೊಂಡ್ ಸೇವ್ಸು. ಆ ಸೇವಿಸಿದ ತಕ್ಷಣನೇ ಏನೋ ಒಂದ್ ರೋಮಾಂಚನ ಆಗುತ್ತೆ. ಆ ಬಾಡಿ ಎಲ್ಲ ಹಿಂಗ್ ಇದ್ದಿದ್ದೆಲ್ಲ ಸರ್ ಒಂದ್ ಸ್ಟಿಫ್ ಆಗೇ ಬರುತ್ತೆ. 100 ಜನ ಮಾಡೋ ಕೆಲ್ಸನ ಇವ್ರು ಒಬ್ರೇ ಮಾಡ್ತಾರೆ ಸರ್. ನಮ್ದು ಇಲ್ಲಿಂದ ಒಂದ್ ಮೆಸೇಜ್ ಕೊಡ್ಬೇಕು ಅಂತ ಹೇಳಿ ಅನ್ಕೊಂಡಿದೀವಿ. ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಒಂದು ಕೆಟ್ಟ ಚಟಗಳಿಗೆ ಇಳಿದ್ರೆ ಅವ್ನು ಎಷ್ಟು ತರ ಹಾಳಾಗ್ತಾನೆ, ಆರೋಗ್ಯ ಹಾಳಾಗುತ್ತೆ. ಅದನ್ನೆಲ್ಲ ಬಿಟ್ಟಾಗ ಅವ್ನ್ ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು ಎಷ್ಟು ಸ್ಟ್ರಾಂಗ್ ಆಗ್ತಾನೆ ಅನ್ನೋದನ್ನ ನಮ್ ಕತೆ ಮೂಲಕ ಜನಕ್ಕೆ ಹೇಳ್ಬೇಕು ಅಂತ. ಚಟವಿದ್ದವನಿಗೆ ಹಠವಿಲ್ಲ ಅಂತ ವಿಶ್ವೇಶ್ವರಯ್ಯ ಅವ್ರು ಹೇಳಿದ್ದಾರೆ. ಅದೇ ಪಾಯಿಂಟ್ ನೀವು ಹಿಡಿದಿದ್ರಿ, ಕರೆಕ್ಟಾ? ಹಾ ಸರ್. ಅದೇ ನಾನು ಹೇಳ್ಕೊಟ್ಟಿದ್ದಕ್ತಾನೆ. ಸೊಸೈಟಿ ಈ ಕ್ಯಾರೆಕ್ಟರ್ ಹೇಗೆ ಬಳಸ್ಕೋಬಹುದು? ಕಲಿಯುಗದ ಭೀಮಾ ಅಂತ ಹೇಳಿದ್ರೆ ದಿನದಲ್ಲಿ ಒಂದು 15 ಅವರ್ಸ್ ಕೆಲಸ ಮಾಡ್ಬೋದು, 10 ಅವರ್ಸ್ ಕೆಲಸ ಮಾಡ್ಬೋದು. ಬಟ್ ನಮ್ ಕಲಿಯುಗದ ಭೀಮಾ ಇದಾರಲ್ಲ ಸರ್, 24 ಅವರ್ಸ್ ಕೆಲಸ ಮಾಡೋಷ್ಟು ಶಕ್ತಿ ಇದೆ. ಅದಕ್ಕೆ ಹೆಂಡತಿ ಮಕ್ಳಿಲ್ಲ, ಇವಾಗ ಸದ್ಯಕ್ಕಿಲ್ಲ. ಮದುವೆ ಆಗಿಲ್ಲ ಅಂತ ಇವಾಗ ಹೇಳ್ತಾ ಇದೆಯಲ್ವಾ? ಸ್ಟೋರಿ ನರೇಟ್ ಮಾಡ್ಬೇಕಾದ್ರೆ ಮದುವೆ ಆಗಿದೆ, ಹೆಂಡತಿ ಮಕ್ಳೆಲ್ಲ ಉಪವಾಸ ಇದ್ರು, ಕುಡಿಯೋ ಚಟ ಇತ್ತು, ಕುಡಿದು ಬಿದ್ರು. ಸರ್ ಹೆಂಡತಿ ಮಕ್ಳು ಸಂಸಾರದ ಪರಿಜ್ಞಾನ ಇಲ್ಲ ಅಂತ ಹೇಳಿದ್ರೆ ಮುಂದೆ ಮದ್ವೆ ಆಗ್ಬೇಕು, ಮಕ್ಳು ಬರ್ತಾರೆ, ಸಂಸಾರ ಅನ್ನೋದೊಂದು ಇರುತ್ತೆ, ಅದ್ ಮಾಡ್ಕೊಬೇಕು ಅನ್ನೋ ಪರಿಜ್ಞಾನನೂ ಇದೆ. ಮಾತು ತಿರುಗಿಸ್ಬೇಡ ಸೌಮ್ಯ. ನೀನು ಬ್ಯಾಕ್ ಸ್ಟೋರಿನ ಸರಿಯಾಗಿ ಮಾಡ್ಕೊಂಡಿಲ್ಲ. ಸ್ಟೋರಿ ಇನ್ನೊಂದ್ ಸ್ವಲ್ಪ ಸ್ಟ್ರಾಂಗ್ ಇರ್ಬೇಕಿತ್ತು. ಕಲಿಯುಗ ಭೀಮಾ ಅಂತ ಬಂದಾಗ ಎಕ್ಸ್ಟ್ರಾ ಪವರ್ಸ್ ಇದೆ ಅವನಿಗೆ ಅಂತಂದ್ರೆ ಆ ಎಕ್ಸ್ಟ್ರಾ ಪವರ್ಸ್ ನ ತೋರ್ಸಕ್ಕೆ ಏನೋ ಬೇಕಿತ್ತು ಅಂತ ಒಂದು ಸ್ಕ್ರಿಪ್ಟ್ ಬೇಕಿತ್ತು ಅನ್ನೋದು ನಮ್ಮ ಡಿಮ್ಯಾಂಡ್. ನಿಮಗೆ ಏನು ತಿಳುವಳಿಕೆ ಇಟ್ಕೊಂಡು ಒಂದಂತೂ ನಿರ್ವಹಿಸಿದ್ರ ವಂಡರ್ಫುಲ್. ಬನ್ನಿ. ಸೋಲ್ನ ಮರ್ತು ಗೆಲ್ಲೋಕೆ ಬರ್ತಿಯಾರ ನಮ್ಮ ಟೆರಿಬಲ್ ದೇವು, ಪವರ್ಡ್ ಬೈ ಸ್ನ್ಯಾಪ್ಡೀಲ್. ಹೀರೋ ಅಂದ್ರೆ ಏನು? ನಾಯಕ. ವಿಭಿನ್ನವಾದ ಶಕ್ತಿ ಇರೋದ ಅವನ್ನ ಸೂಪರ್ ಹೀರೋ ಅಂತಾರೆ. ಮೇಜರ್ ಟಾಸ್ಕ್ ಬಂದ್ಬಿಟ್ಟು ದೇವಮ್ಮ ಅವರಿಗೆ ಸೂಪರ್ ಹೀರೋ ಅಂದ್ರೆ ಏನು ಅಂತ ಹೇಳೋದು. ದೇವರೇ ಒಂದು ಸೂಪರ್ ಮ್ಯಾನ್ ಅಮ್ಮ. ಚಾಮುಂಡೇಶ್ವರಿ ಆಯ್ದೆ ಅದು. ನಾಯಕ ಆದ್ರೆ ಏನ್ ಮಾಡ್ತಾನೆ? ಯಾವ ಪ್ರಾಣಿ ಜೊತೆ ಇರುತ್ತೆ ಚಾಮುಂಡೇಶ್ವರಿ? ಬೊಂಬೆ ಅಂದ್ರೆ ಗೊತ್ತಲ್ಲ, ನೀವ್ ಅಂದ್ರೆ ಸಾಕು ನಿಮ್ ಕೈಯಿಂದ ಬೆಂಕಿ ಬರೋದು. ಸೊ ಕ್ವಶನ್ ಟು ಕ್ವಶನ್ ಆಯ್ತು, ಆನ್ಸರ್ ಸಿಕ್ಲೇ ಇಲ್ಲ. ಅಯ್ಯೋ ಬೇಕಾದ್ರೆ ಒಂದು ಕನ್ನಡದ ಹಾಡು ಅಂದ್ರು ಬೇಕಾದ್ರೆ ಕಲ್ತ್ಕೊಬಿಡ್ತೀನಿ, ಇವೆಲ್ಲ ಕಲಿಯಕ್ಕಾಗಲ್ಲ ಅಂತ. ಏನು ಅಂತ ಹೇಳ್ತಾರ ಇವ್ರು, ಹೆಂಗೆ ಅಂತ ಮಾಡ್ತಾರ ಇದು? ತರಕಾರಿಗಳಲ್ಲಿ ತರಾವರಿ ಟೋನ್ ನೋಡಿರೋ ದೇವಮ್ಮ ವಾರಕ್ಕೆ ಒಂದ್ಸರ್ತಿ ಆದ್ರೂ ಕಾರ್ಟೂನ್ ನೋಡಿದ್ರೆ ಎಷ್ಟೋ ಹೆಲ್ಪ್ ಆಗ್ತಿತ್ತು. ಫ್ಲಾಪೋ ಹಿಟ್ ಡಿಫ್ರೆಂಟ್ ಟೈಪ್ ಅಲ್ಲಿ ತಂದು ತೋರಿಸ್ಬೇಕು ಅಂತ. ತರಕಾರಿ ದೇವಮ್ಮ ಸುದ್ದಿ ಬಂದ ನಾನು ಹೇಳೋದೇ ಸರಿ ಆಗದೆ. ಕೊತ್ತಂಬರಿ ಸೊಪ್ಪು ಮಾಡೋನು.
ಸರ್ ಲಾಸ್ಟ್ ಅಲ್ಲಿ ಏನ್ ತೆಗ್ದಿದ್ದು ಸ್ಪೈಸು ಸ್ಪೈಸ್ ಫಸ್ಟ್ ಕ್ವಶನ್ ಇವನ್ನ ಕೇಳಕ್ ಇಷ್ಟಪಡ್ತೀನಿ. ಸುನಾಮಿ ಕಿಟ್ಟಿ. ಹಾ ಸರ್ ಹೇಳಿ ಸರ್. ನಿಮ್ಮ ಅಮ್ಮನ ಈ ವೇಸ್ಟ್ ಅಲ್ಲೆಲ್ಲ ನೋಡ್ತೀನಿ ಅಂತ ಜೀವನದಲ್ಲಿ ಯಾವ ತರ ಅನ್ಕೊಂಡಿದ್ಯಾ ಕಂದ? ನನಗೂ ತಲೆ ಕೆಟ್ಟೋಯ್ತಾ ಇದೆ ಸರ್. ಅವ್ರೆ ನಿಮ್ ತಲೆ ಮೇಲೆ ಇರೋದೇನು? ತರಕಾರಿ ಕಿರೀಟ ಹಿಂಗ್ ಹಾಕೊಂಡಿರೋದು ಬುಲೆಟ್ ಡಮ ಡಮ ಅದು ಕತ್ತಿ ಚುಚ್ಚಕ್ಕೆ ಇದು ಗನ್ನು ಬುಲೆಟ್ ಹೊಡಿಯಕ್ಕೆ ಬಿಡು ಬಿಡ ಮೇಡಮ್ನೆ. ಇನ್ನೊಂದಿದೆ ಸರ್. ಏನು? ಈರುಳ್ಳಿ ಬಾಂಬು. ದೇವಮ್ಮವ್ರೆ ನಿಮ್ ಹೆಸರೇನು? ಅಯ್ಯೋ ದೇವ ಟಿ 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 ಏನ್ ಟಿ ಟಿ ಟೀ ಕಾಫಿ. ಒಳ್ಳೆಯವ್ರಿಗೆ ಏನ್ ಮಾಡ್ತಾರೆ, ಕೆಟ್ಟವ್ರಿಗೆ ಏನ್ ಮಾಡ್ತಾರೆ? ಹೇಳೋ ಹೇಳ್ಸೋ. ದೇವಮ್ಮ ಪ್ರೀತಿಯಿಂದ ಬಂದ್ರೆ ಪ್ರಾಣ ಕೊಡ್ತೀನಿ, ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತೀನಿ, ಅನ್ಯಾಯ ಮಾಡೋರ್ಗೆ ನನಗೆ ಆಗಲ್ಲ. ಮೆಣಸಿನ್ಕಾಯಿ. ಈಗ ನಾವು ಕೆಟ್ಟವರು, ಯೋಗಿ ಒಳ್ಳೆಯವರು. ಒಳ್ಳೆಯವ್ರು ಏನಾದ್ರು ಕೆಟ್ಟ ಮಾಡಕ್ ಹೋದ್ರೆ ಅವ್ರನ್ನ ಮಟ್ಟಾಗ ಹಾಕ್ತೀರಿ, ಕೆಟ್ಟವರು ಕೆಟ್ಟದ್ ಮಾಡಕ್ ಹೋದ್ರೆ ಮೆಣಸಿನ್ಕಾಯಿ ಇಡ್ತೀನಿ. ಬಟ್ ವಾಟ್ ಎವರ್ ದೇವಮ್ಮ, ಐ ಲೈಕ್ ಯುವರ್ ಇನ್ನೋಸೆನ್ಸ್. ಕೈಗೆ ಈಗ ಇಷ್ಟು ಜನ ಜೋಡಿಗಳು ಕೂತಿಯಾರಿಲ್ಲ, ಯಾವ ಜೋಡಿ ಬರಬಾರ್ದು ಫೈನಲ್ಗೆ ಅವ್ರನ್ನ ಗನ್ನಲ್ಲಿ ಹೊಡೆದು ಶೂಟ್ ಮಾಡ್ಬಿಡು. ಹೇಳ್ತೀನಿ ಹೊಡಿ. ನಾವಿಲ್ಲ ಅಂದ್ರೆ ಶೋ ನಡೆಯಲ್ಲ. ಈಗ ಟಿಡಿ ಇದು ಒಂದು ಸಿಗ್ನೇಚರ್. ಅದು ಕತ್ತಿ ಎಫೆಕ್ಟ್ಸ್ ಸರ್. ಸ್ನಾಪ್ ಡೀಲ್ ಮರದ ಹತ್ರ ಹೋಗ್ಬಿಟ್ಟು ಇವರು ಸೋತೋಗಿದ್ದೆ, ನಂಗೆ ಶಕ್ತಿ ಇಲ್ಲ, 25 kg ಕೂಡ ಎಳೆಯಕ್ಕಾಗಿಲ್ಲ, ಆ ಲಕ್ಷ್ಮಮ್ಮನ್ಗೆ ಬುದ್ಧಿ ಕಲ್ಸ್ಲೇಬೇಕು, ಇಲ್ಲಿರೋ ಭೋಜಮ್ಮನ್ಗೆ ಅದೇನೋ ಮಾಡ್ತಾರೆ ಅವ್ರಿಗೂ ಬುದ್ಧಿ ಕಲ್ಸ್ಬೇಕು ಅನ್ಬಿಟ್ಟು ಹೋಗ್ಬಿಟ್ಟು ಬೇಡ್ತಿದ್ರು. ಸೊ ಅದು ತಲೆ ಮೇಲೆ ಗಾಯ ಬೇರೆ ಆಗಿತ್ತಲ್ಲ, ಹೊಡೆದಿದ್ದ ಏಟ್ಗೆ ಆ ಬಾಟಲ್ ಅಲ್ಲಿ ನೀರ್ ಬಿತ್ತು ಕೈಗೆ ಹಿಡ್ಕೊಂಡ್ರು. ಹಿಡ್ಕೊಂಡು ಏನಿದು ಅಂತ ಮತ್ತೆ ನೋಡ್ಕೊಂಡ್ರು, ಚೂರ್ ಕುಡಿದ್ರು. ಕುಡ್ದಿದ ತಕ್ಷಣ ಎಲ್ಲ ಪವರ್ ಬಂತು, ಶಕ್ತಿ ಬಂತು. ಇಟ್ ಇಸ್ ವೆರಿ ನ್ಯೂ, ಎಂಜಾಯಬಲ್, ಮಜಾ ಇತ್ತು. ಐ ಲೈಕ್ ದಟ್. ನಿಮ್ಗೆ ಹೆಂಗ ಅನ್ಸ್ತು? ಆಕೆಯ ಕ್ಯಾರೆಕ್ಟರ್ ಬಂದು ತರಕಾರಿ ಮಾರೋದು ಲೈಫ್ ಅಲ್ಲಿ, ಅದನ್ನೇ ಇಟ್ಕೊಂಡು ಮಾಡಿರುವಂತದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಹೋಗಿ ದೇವಮ್ಮ ನಿಮ್ಮ ಒಂದು ಇನ್ನೋಸೆನ್ಸ್ ಇದೆ ರೀ. ಐ ಲವ್ ದಟ್ ಇನ್ನೋಸೆನ್ಸ್. ಅದೇವಂತಪ್ಪ, ನಾನು ಎಂಜಾಯ್ ಮಾಡಿದೆ. ಶರತ್, ಈಗ ನನಗೆ ಯೋಗಿಗೆ ಒಂದು ಆಸೆ ಆಗಿದೆ ಅಪ್ಪ. ನಾವು ಮೊನ್ನೆ ರಾಯಲ್ ರಂಬಲ್ ನೋಡಿದ್ವು, ಸೂಪರ್ ಆಗಿತ್ತು. ಅದೇ ರಾಯಲ್ ರಂಬಲ್ ಸೂಪರ್ ಹೀರೋಗಳು ಮಾಡಿದ್ರೆ ಹೆಂಗಿರುತ್ತೆ? ಸೂಪರ್ ಆಗಿರುತ್ತೆ. ಟೆರಿಬಲ್ ದೇವು ವರ್ಸಸ್ ಬಡ ಬೋಜಿ ವರ್ಸಸ್ ಕಲಿಯುಗ ಭೀಮ. ಯಾರು ಸ್ಟೇಜ್ ಮೇಲೆ ಉಳಿತಾರೆ ಅವ್ರು ರಾಯಲ್ ರಂಬಲ್ ವಿನ್ನರ್. ಓಕೆ ಬನ್ನಿಯಪ್ಪ, ಯಾರನ್ನ ಎಳೆದ್ ಬಿಡ್ತೀರಿ ನೋಡೇ ಬರೋಣ ಇವತ್ತು. ಸೂಪರ್ ಹೀರೋ ರಾಯಲ್ ರಂಬಲ್ ಈಗ ಶುರು ಆಗುತ್ತೆ. 3, 2, 1 ಗೋ. ಹೋಗಿ ನಿಮ್ ಜಾಗದಲ್ಲಿ ಕೂತ್ಕೊಳ್ಳಿ. ವೆಪನ್ಗಳು ಹುಷಾರು, ನಿಮಗೆ ಚುಚ್ಚಿಬಿಟ್ಟಾಯ್ತು. ಟೆರಿಬಲ್ ದೇವಮ್ಮ ನೋಡಿದಾಯ್ತು. ಈಗ ಟೆರಿಬಲ್ ದೇವಮ್ಮನ ಮಗ ಹಾರಿಬಲ್ ಕಿಟ್ಟಿ ಅವ್ರ ಅಮ್ಮನ್ನ ಮೀರ್ಸಕ್ಕೆ ಅವನು ಸೃಷ್ಟಿ ಮಾಡಿರೋ ಸೂಪರ್ ವುಮನ್ ಇವಾಗ ಬರ್ತಾ ಇದಾರೆ. ಕಿಟ್ಟಿ ನಡೆಯೋ ಟೈಮಲ್ಲೆಲ್ಲ ಹುಲ್ ಬೆಳೆಯುತ್ತೆ, ಮರ ಬೆಳೆಯುತ್ತೆ, ನೀರು ಬೆಳೆಯುತ್ತೆ. ಆಗ ಒಂದು 5-6 ವಿದ್ಯೆಗಳು ಮಾಡೋ ಥರ ಮಾಡ್ಕೊಂಡೆ. ಕಾಲಿನ ರಾಣಿ ಏನಂದ್ರೆ ಒಂದು ಪವರ್ ಇಸ್ಕೊಂಡು ಅದ್ರಲ್ಲಿ ಸ್ಕೆಚ್ ಮಾಡ್ಕೊಡ್ತೀನಿ. ಏನ್ ಆಕಾರ ಅಂತ ನನಗೆ ಗೊತ್ತಾಗ್ತಲ್ವಾ? ಬಿಡಿಸಿರೋದು ನಿಮ್ಮ ಆಕಾರ.
ಕಾಲಲ್ಲಿ ಕಾಲಿಕ್ತಾರೆ ಆ ಕ್ಯಾರೆಕ್ಟರ್ಗಳನ್ನ ಮೈಕ್ ಕುಂತಿಲ್ಲ ಗೆಟಪ್ ನೋಡಿ ಎಲ್ಲರಿಗೂ ಭಯ ಆಗ್ತಿದ್ಯಾ ನಾನು ಪವರ್ಫುಲ್ ಮ್ಯಾನ್ ನೋಡಿ ಭಯ ಪಡಬೇಡಿ ನನ್ನ ನೋಡಿ ಭಯ ಪಡಬೇಡಿ ಸಿಂಹನ ಸೀಳಿ ಹುಲ್ಲಿನ ಕಟ್ಟಾಕಿ ಆನೆಗೆ ಬುದ್ಧಿ ಕಲ್ಸಿ ಕಾಡಲ್ಲಿ ಕಾಲಿಟ್ಕೊಂಡು ಬತ್ತಿರೋ ನಮ್ ಸಿದ್ಯಮ್ಮ ಅಲಿಯಾಸ್ ಅನ್ಡಿಫಿಟೆಡ್ ಮ್ಯಾನ್ ಸೋಲಿಲ್ಲದ ಸರದಾರಿ ಬನ್ನಿ ಸಿದ್ಯಮ್ಮ ಅಲಿಯಾಸ್ ಅನ್ಡಿಫಿಟೆಡ್ ಮ್ಯಾನ್ ಅದೇನ್ ಗಂಡೋ ಹೆಣ್ಣ ಹೆಣ್ಣು ಸರ್ ಮತ್ತೆ ಏನು ಅನ್ಡಿಫಿಟೆಡ್ ಮ್ಯಾನ್ ಅಂದೆ ವುಮೆನ್ ಅಂತ ಮಿಸ್ ಆಗ್ಬಿಡು ಸ್ಪೆಲ್ಲಿಂಗ್ ಮಿಸ್ಟೇಕ್ ಸರ್ ನಾನು ಅನ್ಡಿಫಿಟೆಡ್ ಮ್ಯಾನ್ ಸಿದ್ದಿಯಮ್ಮ ಕಮ್ ಏನೋ ಇದು ಬರೋದಾ ಸರ್ ಈಗ ಏನಾಯ್ತು ಸೂಪರ್ ಸಿದ್ಯಮ್ಮ ಬನ್ನಿ ಕಷ್ಟ ಸುಖಗಳು ಯಾವ ತರ ಆಯ್ತು ಅವ್ರ ಕಷ್ಟದಾಗ ಪವರ್ ಯಾವ ತರ ಬಂತು ಅಂದ್ರೆ ಜನ ಏನೇ ಸಹಾಯ ಕೇಳಿದ್ರು ಇವ್ರು ಕೈ ಎತ್ಬಿಡ್ತಾರೆ ಕೈ ಎತ್ತಲ್ಲ ಸರ್ ಅದು ಕೈ ಎತ್ತಿದ್ಕೋ ಅದೇ ಸರ್ ಕೈ ಎತ್ತಿದ್ಕೋ ತಲೆ ಎತ್ತಿದ್ಕೋ ಒಂದು ಉದಾಹರಣೆ ಕೊಡ್ತೀನಿ ಸರ್ ರೆಡಿ ಸ್ಟಾರ್ಟ್ ಅಯ್ಯೋ ಈ ಬಂದಿರೋಗಡೆ ಬಿದ್ದೋಗ್ಬಿಟ್ಟಿದ್ದೀನಿ ಯಾರು ಈ ಕಾಡಲ್ಲಿ ಇದ್ರೆ ನನ್ನ ದಯವಿಟ್ಟು ಕಾಪಾಡಿ ಕತ್ತಿ ತರ ಮಿಂಚ್ ಮಾಡ್ಕೊಂಡು ಸಂಚ್ ಮಾಡಿ ನಾನು ಯಾರಾದ್ರೂ ಕಾಪಾಡ್ರಪ್ಪ ಅದು ಸಿದ್ದಿಯಮ್ಮ ಅನ್ಡಿಫಿಟೆಡ್ ಮ್ಯಾನ್ ಗಟ್ಟಿಯಾಗಿರೋ ಒಬ್ಬ ವ್ಯಕ್ತಿ ಯಾರಾದ್ರಿದ್ರೆ ಕಾಪಾಡ್ರಪ್ಪ ಎಲ್ಲ ಬಟ್ಟೆ ತೆಗೆದ್ರೆ ಒಂದು ಬೆಟ್ಟ ನಾನೇ ಹುಡುಕ್ತೇನೆ ನಿನ್ನ ಸೂಪರ್ ಈಗ ಕಿಟಿ ಏನ್ ನಡೀತಾ ಇತ್ತು ಸ್ಟೇಜ್ ಮೇಲೆ ಏನು ನಡೀತಿರ್ಲಣ್ಣ ಅದ್ರಲ್ಲಿ ಒಂದು ಕಾಡ್ಗೆ ಒಂದು ಪಾರ್ಶ್ವಿನ ಸಿಟಿಯಿಂದ ಒಂದು ಕಾಡ್ಗೆ ಹೋಗ್ತಾ ಇರ್ತೀನಿ ಅಲ್ಲಿ ಕಾಡಲ್ಲಿ ಹೋಗ್ಬೇಕಾದ್ರೆ ಒಂದು ಕೆರೆ ನೋಡ್ತೀನಿ ಕೆರೆ ಹತ್ರ ಹೋಗೋಣ ಅಂತ ಖುಷಿಯಿಂದ ಹೋಗ್ಬೇಕಾದ್ರೆ ಬೋನ್ ಒಳಗಡೆ ಬಿದ್ದೋಗ್ತೀನಿ ನಾನು ಕಿರ್ತಾ ಇರ್ತೀನಿ ಒಂದೊಂದಾಗ ಹೇಳ್ತಿರ್ತೀನಿ ಅಯ್ಯೋ ಇಲ್ಲಿ ಯಾರಾದ್ರೂ ಇದ್ರೆ ಕಾಪಾಡಿ ಈ ತರ ಇದ್ದೇ ಕಲ್ತಿದ್ರು ಆ ತರ ಇದ್ದೇ ಕಲ್ತಿರೋ ಅಂದಾಗ ನಾನು ಒಂದೊಂದು ವಿದ್ಯೆ ಹೇಳ್ತಿದ್ದಾಗ ಇವ್ರು ಒಂದೊಂದು ವಿದ್ಯೆ ಎಲ್ಲ ಪ್ರದರ್ಶನ ಮಾಡ್ತಾರೆ ಅಂದ್ರೆ ಈ ರುದ್ರಾಕ್ಷಿ ಮಣಿಯಿಂದ ಅವ್ರಿಗೆ ಪವರ್ ಬಂದಿರುತ್ತೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರಿ ಬಂದಾಗ ಹಿಂಗ್ ಹುಡುಕ್ತಿರ್ತಾರೆ ಯಾರು ನಾನು ಇಲ್ಲೇ ಇದ್ದೀನಿ ಯಾರು ಎಲ್ಲಿ ಬಿದ್ದಿದ್ದೀರ ಅಂತ ಹುಡುಕ್ತಿರ್ತಾರೆ ಅದಾದ್ಮೇಲೆ ಇಷ್ಟೊಂದು ವಿದ್ಯೆ ಎಲ್ಲ ಕಲ್ತಿರೋ ನಾನು ಇಲ್ಲೇ ಒಳಗಡೆ ಇದ್ದೀನಿ ಕಾಪಾಡಿ ಅಂದಾಗ ಆಮೇಲೆ ಲಾಸ್ಟ್ ಅಲ್ಲಿ ಕಿವಿಯಿಂದ ಕರೆಕ್ಟ್ ಆಗಿ ಕೇಳಿಸ್ಕೊಂಡ್ ಬಂದು ಅದನ್ನ ಎತ್ತಿ ಅದ್ರ ಮೇಲೆ ಸೇವ್ ಮಾಡಿ ನಾನು ಕರ್ಕೊಂಡ್ ನಿಲ್ಲಿಸ್ತಾರೆ ನನಗೆ ಈಗಲೂ ನೀನ್ ಹೇಳಿದ್ಮೇಲೆ ನನಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಇದು ಬ್ಯಾಕ್ ಸ್ಟೋರಿ ಬಂದ್ಬಿಟ್ಟು ಸೇವ್ ಮೈ ಲೈಫ್ ಅಂತ ಬೋನ್ ಒಳಗ್ ಬಿದ್ದಿರೋರ್ನ ಎತ್ತಕ್ಕೆ ಇಷ್ಟೊಂದು ಪವರ್ಗಳು ಬೇಡವೇ ಬೇಡ ಅಲ್ಲ ಪವರ್ ಆಯ್ತಾ ನೀನ್ ಅಲ್ಲೇನೋ ಕೂತಿದ್ದೆ ಇವ್ರು ಮಾಡ್ತಾನೆ ಇದ್ರು ಇವ್ರು ಮಾಡಿದ ದೇವರಣಿಗೂ ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ ಅರ್ಥ ಆಯ್ತಾ ಯಾರಿಗಾದ್ರು ನಿಮ್ಗೆ ಅರ್ಥ ಆಯ್ತಾ ಯಾರಿಗೂ ಅರ್ಥ ಆಗಿಲ್ಲ ನೀನ್ ಹೇಳಿದ ಮೇಲೆ ಅವು ಏನೋ ಇರಬಹುದು ಅದು ಕೂಡ ಕನ್ವಿನ್ಸಿಂಗ್ ಆಗಿಲ್ಲ ನಾನು ಸ್ಟೇಜ್ ಮೇಲೆ ಬಂದಿದ್ ಒಂದೇ ಕಾರಣ ನಮ್ಗೆ ಕಾಯಕ್ ಆಗ್ಲಿಲ್ಲ ನಾವೇ ಬಂದು ಎಬ್ಸ್ಬಿಡೋಣ ಅಂತ ಬಂದ್ಬಿಟ್ವಿ ಅಷ್ಟೇ ಅದ್ಯಾವುದು ಕನ್ವಿನ್ಸಿಂಗ್ ಆಗಿರ್ಲಿಲ್ಲ ಕೆಟ್ಟದಾಗಿತ್ತು ಅವ್ರ ಗುಣಗಳನ್ನ ನಮಗ್ ತೋರಿಸೋ ಹಂತದಲ್ಲಿ ಆ ಬಡಪಾಯಿ ಹೊಂಟದಲ್ಲಿ ಬಿದ್ದಿದ್ನಲ್ಲ ಅವನು ಉಸಿರು ಕಟ್ಸತ್ತೋಗ್ಬಿಡ್ತಾನೆ ಎಷ್ಟು ಬೇಗನೆ ಅದನ್ನ ರಕ್ಷಿಸಿದ್ರೆ ಆಮೇಲೆ ಮಿಕ್ಕವರೆಲ್ಲ ಹೋಗ್ಬಿಡ್ತಾರೆ ಅವ್ನು ಸೂಪರ್ ಹ್ಯೂಮನ್ ಅಂತ ಪ್ರೂವ್ ಆಗುತ್ತೆ ಸೊ ಇಟ್ಸ್ ಅನ್ ಅಟರ್ ಫ್ಲಾಪ್ ಆಸ್ ಎ ಸ್ಕ್ರಿಪ್ಟ್ ಆನ್ ಎಕ್ಸಿಕ್ಯೂಷನ್ ಓಕೆ ಬನ್ನಿ ಟೇಕ್ ಎ ಪೊಸಿಷನ್ ನಮ್ಮ ಕಿಟ್ಟಿ ಒಂದು ಪ್ರೆಸೆಂಟ್ ಮಾಡ್ದ ಅನ್ಡಿಫೀಟೆಡ್ ಮ್ಯಾನ್ ವುಮನ್ ಲೇಡಿ ವಾಟ್ ಎವರ್ ಬಟ್ ಅಷ್ಟು ಮಜಾ ಸಿಕ್ಲಿಲ್ಲ ಸೊ ಇನ್ನು ಉಳ್ಕೊಂಡಿರೋರು ಇಬ್ರು ಸಚಿನ್ ಮತ್ತು ಶಿಲ್ಪಾ ಯಾರನ್ನ ಕರೆಯೋಣ ಯೋಗಿ ಓಕೆ ನಮ್ಮ ಮುಂದೆ ಈಗ ಕ್ಷಮಾ ಅವರು ಆಂಟ್ ವುಮನ್ ವೇಷದಲ್ಲಿ ಬರ್ತಾ ಇದಾರೆ ಸೊ ನೋಡೋಣ ಎಷ್ಟು ಕನ್ವಿನ್ಸಿಂಗ್ ಅಂದ್ರೆ ಶಕ್ತಿ ಈ ಶಕ್ತಿನ ಎರಡು ರೀತಿಲಿ ಬಳಸ್ಕೋಬಹುದು ಒಂದು ಒಳ್ಳೇದು ಇನ್ನೊಂದು ಕೆಟ್ಟದ್ದು ಒಳ್ಳೆ ರೀತಿಲಿ ಬಳಸ್ಕೊಂಡಾಗ ಮಾತ್ರ ಅದಕ್ಕೆ ಬೆಲೆ ಅನ್ನೋದಿರುತ್ತೆ ಸೊ ಒಂದಷ್ಟು ಪವರ್ಗಳನ್ನ ಇಟ್ಕೊಂಡು ಪ್ರಯೋಗ ಮಾಡಕ್ ಬರ್ತಾ ಇದಾರೆ ಆಂಟ್ ವುಮನ್ ಆಂಡ್ರೆ ಇವ್ರ ಹೈಟ್ಗೆ ಇವ್ರ ವೆಯ್ಟ್ಗೆ ಯಾವ ತರ ಸೆಟ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೆ
ನನ್ಗೆ ಟಕ್ಕಂತ ಐಡಿಯಾ ಬಂದಿದ್ದು ನೇಚರ್ನ ಯೂಸ್ ಮಾಡ್ಕೊಂಡು ಮಾಡೋಣ ಅಂತ. ಏನಾಯ್ತು ನಿಮ್ ಮಾನವರೇ ಹೀಗೆ ಯಾರಿಗೂ ಏನು ಮಾಡದೇ ಇದ್ರು ನಮ್ಮನ್ನ ಕೊಲ್ತಾರೆ. ಕ್ಷಮಾ ಮೇಡಮ್ ಅವರು ಸಣ್ಣ, ಇರುವೆನೂ ಸಣ್ಣ. ಹಾಗಾಗಿ ಇರುವೆ ಪಾತ್ರ ಹತ್ತಿರೋ ಕ್ಷಮಾ ಅವ್ರಿಗೆ ಸ್ಟೇಜ್ ಮೇಲೆ ಸಕ್ಕರೆ ಕಾಯ್ತಿದೆ. ಎಲ್ಲರೂ ತಮ್ಮ ಸೀಟ್ ಬೆಲ್ಟ್ಸ್ ನ ಗಟ್ಟಿ ಮಾಡ್ಕೊಳ್ಳಿ. ಸೊ ಇವಾಗ ಪ್ರಯೋಗ ಮಾಡ್ತಾ ಇದ್ದಾರೆ. ವಾಯು ಅಸ್ತ್ರ ಅಂಡ್ ವಿಂಡ್ ಪವರ್. ಇವಾಗ ಕೂತಿರೋರೆಲ್ಲ ಪಕ್ಕದಲ್ಲಿ ಮರ ಇದ್ರೆ ಟಾಪ್ ಅಲ್ಲಿ ಕೂತ್ಕೊಬಿಡಿ, ಇಲ್ಲ ಮನೆಗೆ ಹೋಗಿ ಬಾಗ್ಲ ತಂದು ಪಾಚ್ಕೊಂಡ್ಬಿಡಿ. ಇವಾಗ ಪ್ರಯೋಗ ಮಾಡ್ತಾ ಇದಾರೆ ಪ್ರಳಯಾಸ್ತ್ರ ಅಂಡ್ ವಾಟರ್ ಸ್ಪ್ಲಾಶ್. ಓ ಏನಮ್ಮ ಈ ತರ ನೀರು? ಹ್ಯಾಂಡ್ ಫ್ಲಾಶ್ ಅಲ್ಲ, ಇದು ಕಮೋಡ್ ಫ್ಲಶ್. ಓಕೆ, ಆಮೇಲೆ ಇಷ್ಟೊತ್ತು ಪ್ರಯೋಗಗಳು ಮಾಡಿ ಮಾಡಿ ನೀವೆಲ್ಲ ಎಲ್ಲೆಲ್ಲೋ ಬಚ್ಚಿಟ್ಕೊಂತಿದ್ರಿ, ಆದ್ರೆ ಇದ್ ಮಾಡಿದ್ರೆ ಬಚ್ಚಿಟ್ಕೊಂಡ್ರು ಪ್ರಯೋಜನ ಇಲ್ಲ. ಇವಾಗ ಬರ್ತಾ ಇದೆ ಭೂಕಂಪದ ಅಸ್ತ್ರ ಅಂಡ್ earthquake. ಈಗ ಇದಕ್ಕೆ ಸೂಪರ್ ಆಂಟ್ ವುಮನ್ ಆಗ್ಲಿಕ್ಕೆ ಕಾರಣ ಏನು ಸರ್? ಇವ್ರಾಗೆ ಮಾಡ್ಕೊಂಡಿದ್ದಲ್ಲ, ಒಂದ್ ಇರುವೆ ಬಂದ್ ಕಚ್ಚಿದ್ ಇವ್ರಿಗೆ. ಇನ್ನೊಂದ್ ಇರುವೆ ನಮ್ಮ ಲೈಫ್ ಸೂಪರ್ ಗುರಲ್ಲಿ ಚಕ್ರವ್ಯೂಹ ಟಾಸ್ಕ್ ಮಾಡ್ತಿರ್ಬೇಕಾರೆ ಅದೇನು ಇದು ಪಂಚಭೂತಗಳನ್ನ ಭೇದಿಸ್ಕೊಂಡ್ ಬರ್ಬೇಕು. ಸೊ ಆ ಟಾಸ್ಕ್ ಮಾಡ್ಬೇಕಾದ್ರೆ ಇರುವೆ ಬಂದ್ ಕಚ್ಚಿರುತ್ತೆ. ಆಮೇಲೆ ಅದೇ ಜಾಗದಲ್ಲಿ ಒಂದಷ್ಟು ಹಾವುಗಳು ಬೇರೆ ಇತ್ತಲ್ಲೋ, ಹಾವಿಗೆ ಕಚ್ಚಿಬಿಟ್ಟಿದ್ರೆ ಸರ್ ಇವ್ರನ್ನ ನೋಡಿ ಹಾವು ಕಚ್ಚಿತ್ತ. ಅದು ನಿಜಾನೆ. ಏನೇನ್ ಮಾಡ್ತೀವಿ ಸಮಾಜಕ್ಕೆ ಸರ್? ಇದು ಸಮಾಜಕ್ಕಲ್ಲ ಸರ್, ಆಂಟ್ ನ ರಕ್ಷಿಸುತ್ತೆ ಸರ್. ಸೊ ಆಂಟ್ ಕಮ್ಯುನಿಟಿ ಮಾತ್ರ ರಕ್ಷಿಸೋದು. ಆಂಟ್ ಕಮ್ಯುನಿಟಿ ಕಂಪ್ಲೀಟ್ ಆಗಿ ರಕ್ಷಿಸುತ್ತೆ. ಯಾಕಂದ್ರೆ ಅದ್ ಮಳೆ ಬಂದ್ರೆ ಫುಲ್ ಗೂಡೆಲ್ಲ ಇದಾಗ್ಬಿಡುತ್ತೆ, ಮನುಷ್ಯರೆಲ್ಲ ಅದನ್ನ ಅದೇ ತುಳ್ಕೊಂಡು ಹೋಗ್ತಾರೆ, ಇದ್ ಮಾಡ್ತಾರೆ. ಸೊ ಅದನ್ನೆಲ್ಲ ಕಾಪಾಡಕ್ಕೆ ಆಂಟ್ ಕ್ವೀನ್. ಓಕೆ, ಕ್ಷಮಮ್ಮ ನೀವ್ ಹಾಕೊಂಡಿದಿರಲ್ಲ ಅದು ಔಟ್ಫಿಟ್ ಎಷ್ಟು ತೂಕ ಇದೆ? ತಡೆಯಕ್ ಆಗ್ತಾ ಇದೆಯಾ? ಇಲ್ಲ, ತಡೆಯಕ್ ಆಗ್ತಾ ಇದೆ ಸರ್. ಯಾಕಂದ್ರೆ ಪಂಚಭೂತಗಳನ್ನ ಅಳವಡಿಸ್ಕೊಂಡಿರಿ, ತಡೆಯಕ್ ಆಗ್ತಾ ಇದೆ. ಕ್ಷಮಾ ಅವ್ರು ಯಾವ್ದೇ ಟಾಸ್ಕ್ ಫಸ್ಟ್ ಕೊಟ್ಟಾಗ ನೋಡ್ಬಿಟ್ಟು ಎದ್ಬಿಟ್ಟು ಆಗಲ್ಲ ಅಂತಾರೆ. ಸೊ ಇಷ್ಟ ದಿನ ಅವ್ರು ಕಾಂಟ್ ವುಮನ್ ಆಗಿದ್ರು, ಇವತ್ತು ಆಂಟ್ ವುಮನ್ ಆಗಿದ್ದಾರೆ, ಅಷ್ಟೇ ಮಾಡಿರೋದು. ಬಟ್ ಒಂದು ಸಚಿನ್ ಇದುವರೆಗೂ ಬಂದಿರೋ ಪಾತ್ರಗಳಲ್ಲಿ ತಲೆ ಉಪಯೋಗಿಸಿ ಮೈನಸ್ ನ ಪ್ಲಸ್ ಮಾಡ್ಕೊಂಡು ಆಕೆ ಆಂಟ್ ವುಮನ್ ಮತ್ತು ಅವಳು ಜನರನ್ನು ರಕ್ಷಿಸಕ್ಕಿಲ್ಲ. ಇಲ್ಲಿ ಪಂಚಭೂತಗಳನ್ನ ಹೋಲಿಸ್ಕೊಂಡು ಬೇರೆಯವರಿಂದ ತಪ್ಪಿಸ್ಕೊಂಡು ಆಂಟ್ ಗಳ ಕಮ್ಯುನಿಟಿನ ತನ್ನ ನಂಬಿರುವಂತ ಮರಿ ಆಂಟ್ ಗಳನ್ನ ಸಾಕ್ತಾಳೆ, ರಕ್ಷಿಸ್ತಾಳೆ ಅಂತ ಮಾಡಿದ್ವಿ. ಕಾನ್ಸೆಪ್ಟ್ ಇಸ್ ಟೂ ಗುಡ್. ಅಂಡ್ ಇರುವೆಗಳು ಕೂಡ ನೀವೇನಲ್ಲಿ ಮಾಡಿದ್ರಲ್ಲ, ಒಂದು ಐಸ್ ಕ್ಯೂಬ್ಸ್ ನ ತಗೊಂಡೋಗಿ ಇನ್ನೊಂದು ಗೂಡ್ ಮುಂದೆ ಇಡೋದು, ಆಕ್ಚುಲ್ ಆಗಿ ಆಂಟ್ಗಳು ಹಂಗೆ ಮಾಡೋದು. ಇಟ್ ವಾಸ್ ವೆರಿ ನೈಸ್. ಐ ಲವ್ ದಟ್. ಥ್ಯಾಂಕ್ ಯು ಸೊ ಮಚ್. ಇರುವೆಗಳು ಶ್ರಮಜೀವಿ, ಆದ್ರೆ ಇವತ್ತು ಕ್ಷಮಜೀವಿ. ಸೂಪರ್ವಾಗಿತ್ತು. ಬನ್ನಿ ನಿಮ್ ಜಾಗದಲ್ಲಿ ಕೂತ್ಕೊಳ್ಳಿ. ಈಗ ನಮ್ಮ
ಲೈವ್ ಸೂಪರ್ ಗುರು ಈ ಸ್ನ್ಯಾಪ್ಡೀಲ್ ಸೂಪರ್ ಹೀರೋಯಿನ್ ಚಾಲೆಂಜ್ ಅಲ್ಲಿ ಕಟ್ಟಕಡೆಯದಾಗಿ ಬರ್ತಾ ಇದ್ದಾರೆ ಶಿಲ್ಪಾ. ಮಹಾನ್ ಸ್ಟ್ರೆಂತ್ ಬಂದ್ಬಿಟ್ಟಿರುವಂತಹ ಫರ್ನಾಂಡಿಸ್ LED ಸ್ಕ್ರೀನ್ ಬಡ್ಕೊಂಡ್ ಬರ್ತಾ ಇದ್ದಾರೆ. ಬೇಗ ಬನ್ನಿ. ನಿಮ್ದೇ ಸ್ಟೋರಿ ಇಟ್ಕೊಳ್ಳೋಣ ಬೇಕಾದ್ರೆ ಸೋಲ್ಜರ್ ಅನ್ನ ಏನೋ ಮಾಡಕ್ ಹೋಗಿ ಏನೋ ಆಗಿ ಇಲ್ ಬಿಕಮ್ ಸಮಥಿಂಗ್ ಎಲ್ಸ್. ಶಿಲ್ಪಾ ಹಾಗೂ ಫರ್ನಾಂಡಿಸ್ ಅವರಿಂದ ಸೈಲೆಂಟ್ ಆಗಿ ಭಯಂಕರ ಸ್ಕೆಚ್. ನಿಮ್ದೆಲ್ಲ ಆಕ್ಷನ್ಸ್ ಎಲ್ಲ ರೋಬೋಟಿಕ್ ಅಷ್ಟೇ, ನಿಮ್ಗೆ ಫೀಲಿಂಗ್ಸ್ ಆ ಥರ ಎಲ್ಲ ಏನೂ ಇಲ್ಲ. ಎನಿಮಿ ಡಿಟೆಕ್ಟೆಡ್ ಅಂತ ತಕ್ಷಣ ನಿಮ್ಗೆ ಎಲ್ಲೋ ಕೇಳಿಸುತ್ತೆ, ಅದಾಗಿತ್ತು ಆಂಟಿನ ಇದೇನು ತಲೆ ಮೇಲೆ ಆಂಟಿನ ಇರುತ್ತೆ, ಅದು ಸ್ವಲ್ಪ ರಿಯಾಕ್ಟ್ ಆಗುತ್ತೆ. ಶತ್ರುಗಳ ಎದೆಗೆ ಗುರಿ ಇಡೋ ಮಿಲಿಟರಿ ಮ್ಯಾನ್ ಫರ್ನಾಂಡಿಸ್ ತಲೆ ಮೇಲೆ ಆಂಟೆನಾ ಇಟ್ಟು ಅಭಿನಯದ ಯುದ್ಧಕ್ಕೆ ಕಳಿಸ್ತಿರೋ ಶಿಲ್ಪಾಗೆ ಆಲ್ ದಿ ಬೆಸ್ಟ್. I'm the Major Dynaman. I'm the superpower of the world. I came to save the world. ಈ ವಿಚಿತ್ರವಾದ ಪ್ರಾಣಿ ಹೆಂಗೆ ಸೃಷ್ಟಿ ಆಯ್ತು ಅಂತ ಹೇಳಮ್ಮ. ಯಾವ ಡೆಡ್ಲಿ ಕಾಂಬಿನೇಷನ್ ಹುಡ್ತಿದ್ದು ಸರ್. ಇದು ಆಕ್ಚುಲಿ ಇವರು ಮನುಷ್ಯಾಗೆ ಇದ್ರು ಸರ್. ಸಮ್ವೇರ್ ಇನ್ 1992 ಒಂದು UFO ಬರುತ್ತೆ ಕರ್ನಾಟಕಕ್ಕೆ. ಆ UFO ಒಳಗಡೆ ಆಲ್ ಗಾಡ್ಜಿಲಾಸ್ ಇರುತ್ತೆ. ಓಕೆ, ಕರ್ನಾಟಕ ದಾಳಿ ಮಾಡೋಣ ಅಂತ ಬರುತ್ತಂತೆ. ಅವಾಗ ಈ ದೇವಮ್ಮ ನೋಡಿ ನನ್ಗಿಂತ ದೊಡ್ಡ ಪ್ರಾಣಿ ಇದೆ ಅಂತ ವಾಪಸ್ ಓಡೋಗ್ಬಿಡುತ್ತೆ. ವಾಪಸ್ ಹೋಗೋ ಟೈಮ್ ಅಲ್ಲಿ ಒಳಗಡೆ UFO ಅಲ್ಲಿ ಇರೋ ಒಂದು ಮೊಟ್ಟೆ ಅದ್ರ ಮೊಟ್ಟೆ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಹೀಲ್ ಬಿ ಅ ಕಿಡ್, ಮಗು ಆಗಿರ್ತಾರ ಯಾರು, ಫರ್ನಾಂಡಿಸ್ ಅವರು. ಹೌದಾ, ಆಟ ಆಡ್ತಿರೋ ಟೈಮ್ ಅಲ್ಲಿ ಆ ಮೊಟ್ಟೆ ಕಾಣಿಸುತ್ತೆ. ಸೊ ಮೊಟ್ಟೆ ತಗೊಂಡಾಗ ಅಮ್ಮ ಅಮ್ಮ ನೋಡು ನಂಗೆ ಮೊಟ್ಟೆ ಇದೆ ಬಾಯ್ಲ್ ಮಾಡ್ಕೊಡು ಅಂತಾರೆ. ಅಮ್ಮಗೆ ಏನ್ ಗೊತ್ತಿರುತ್ತೆ ಅದು ಗಾಡ್ಜಿಲ್ಲಾ ಮೊಟ್ಟೆ ಅಂತ, ತಿನ್ನು ಮಗು ಅಂತ ಕೊಡ್ತಾರೆ. ಸೊ ತಿಂತಾರೆ. ತಿಂತಾನು ಚೆನ್ನಾಗಿತ್ತು, ನೋ ರಿಯಾಕ್ಷನ್. ಇನ್ನೇನು 18-19 ಸಮ್ ಚೇಂಜಸ್. ಕೈಯೆಲ್ಲ ಹಿಂಗಾಯ್ತು, ಕಾಲೆಲ್ಲ ಹಿಂಗ ಆಗ್ತಿದೆ, ತಲೆಯಲ್ಲಿ ಹೊಸ ಹೊಸ ಆಂಟೆನಾ ಎಲ್ಲ ಹುಡ್ಕೊಂತಿದೆ, ಕಾಲ್ದೆಲ್ಲ ಕ್ರಷರ್ ಎಲ್ಲ ಆಗ್ತಿದೆ, ಬಾಡಿ ಎಲ್ಲ ಹಿಂಗ್ ಚೇಂಜಸ್ ಆಯ್ತು. ದೆನ್ ಹಿ ಗಾಟ್ ಆಲ್ ಇನ್ಬಿಲ್ಟ್ AK-47 in his fingers, very good shoot. And this is from the nose, bombs ಬರುತ್ತೆ ಇಲ್ಲಿಂದ, ಹೊಗೆ ಇದೆ, ಎಕ್ಸಾಸ್ಟ್. ಬಾಡಿಯಲ್ಲಿ ಎಲ್ಲ ಇದೆಲ್ಲ ಇದಾಗಿ ಹೀಟ್ ಆಗಿರುತ್ತಲ್ಲ, ಹೊಟ್ಟೆ ಗಲೀಜ್ ಆಗುತ್ತೆ, ಅವಾಗ ಬರಲೇಬೇಕಿತ್ತಲ್ಲ. ಈಸ್ ದ ಅಡ್ವಾನ್ಸ್ಡ್ ಸೂಪರ್ ಹೀರೋ ಮೇಜರ್ ಡೈನೋಮ್ಯಾನ್. ಓಕೆ, ವಾಟ್ ಎವರ್. ಕ್ಯಾರೆಕ್ಟರ್ ವೈಸ್ ಶಿಲ್ಪಾ ಏನೋ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಿದ್ದಾಳೆ, ಟ್ರೈನ್ ಮಾಡಿದಾಳೆ ಎಲ್ಲ. ಫರ್ನಾಂಡಿಸ್ ಅವ್ರ ಕಡೆಯಿಂದ ಇನ್ನೂ ಏನೋ ಬೇಕಿತ್ತು ಅಂತ. ಆಕ್ಟಿವ್ ಆಗಿರ್ಬೇಕಾಗತ್ತೆ ಸರ್. ಇವ್ರ ಏನ್ ಗೊತ್ತಾ ಸರ್, ಹೀಸ್ ಗಾಟ್ ಈ ಮೊಟ್ಟೆ ಎಲ್ಲ ತಿಂದಾದ್ಮೇಲೆ ಅವ್ರಿಗೆ ಇನ್ನೊಂದು ಹ್ಯಾಬಿಟ್ ಇದೆ. ಏನಂದ್ರೆ ಜಾಸ್ತಿ ಕ್ವೆಶ್ಚನ್ ಕೇಳಿದ್ರೆ ಇರಿಟೇಟ್ ಆಗ್ತಾರೆ. ಅಂದ್ರೆ ಜಾಸ್ತಿ ಕ್ವೆಶ್ಚನ್ ಕೇಳಬೇಡಿ, ಇವಾಗ ಇರಿಟೇಟ್ ಆಗುತ್ತೆ ಅವ್ರಿಗೆ ಅಂತ. ಅವಾಗ ಥರ್ಸ್ಟ್ ಲೆವೆಲ್ ಅಂದ್ರೆ ಟೆಂಪರೇಚರ್ ಇನ್ಕ್ರೀಸ್ ಆಗುತ್ತೆ. ಸೊ ಹಿ ಹ್ಯಾಸ್ ಲಾಟ್ ಆಫ್ ಪ್ರಾಬ್ಲಮ್. ಅಲ್ಲ, ಇವ್ರಿಗೆ ಇಷ್ಟು ಪ್ರಾಬ್ಲಮ್ ಇಟ್ಕೊಂಡಿದ್ದಾರೆ, ಇನ್ ಸೊಸೈಟಿ ಪ್ರಾಬ್ಲಮ್ ಹಿಂಗ್ ಸಾಲ್ವ್ ಮಾಡ್ತಾರೆ. ಅದಕ್ಕೆ ಅವ್ರು ರಿಯಾಕ್ಟ್ ಮಾಡಲ್ಲ. That's why he doesn't react. ನನಗೆ ಚಾಮರಾಜಪೇಟೆಯಲ್ಲಿ ಒಬ್ರು ಒಳ್ಳೆ ಡಾಕ್ಟರ್ ಗೊತ್ತು, ಪರಿಚಯ ಮಾಡಿಸ್ಕೊಡ್ತೀನಿ, ಕರ್ಕೊಂಡು ಹೋಗ್ಬೇಕು, ತೋರಿಸಿ. ಅವೆಲ್ಲ ಬರೋದು ಒಳ್ಳೇದಲ್ಲ. ಮತ್ತೆ ನೀವು ಆಬ್ವಿಯಸ್ಲಿ ಈ ತರ ಎಲ್ಲಾರು ನೋಡಿದ್ದೀರಾ ಮುಂಚೆ. ರಾಣೆಗೂ ನೋಡಿಲ್ಲ ನಾವು. ಹೌದು, ಆಮೇಲೆ ಜಾಸ್ತಿ ಕ್ವಶನ್ ಕೇಳಿದ್ರೆ ನಮಗೂ ಇರಿಟೇಟ್ ಆಗುತ್ತೆ. ಓಕೆ, ನಮ್ಮ ಸ್ನ್ಯಾಪ್ಡೀಲ್ ಸೂಪರ್ ಹೀರೋ ಅಂಡ್ ಹೀರೋಯಿನ್ ರೌಂಡ್ ಅಲ್ಲಿ ಎಲ್ಲಾರು ಬಂದಾಯ್ತು. ಆದ್ರೆ ಗುರುಗಳೇ, ನನ್ನ ಆಸೆ ಏನ್ ಗೊತ್ತಾ, ಎಲ್ಲ ಸೂಪರ್ ಹೀರೋಸ್ ಅಂಡ್ ಹೀರೋಯಿನ್ ಅವೆಂಜರ್ಸ್ ಸಿನಿಮಾ ನೋಡಿದೇವೆ ಗೊತ್ತಾ, ಎಲ್ಲ ಸೇರ್ತಾರಲ್ಲ ಆ ತರ ಇಲ್ಲಿ ನಮ್ ಸ್ಟೇಜ್ ಮೇಲೆ ಅವೆಂಜರ್ಸ್ ಪಾರ್ಟ್ 3 ನಾವೇ ಮಾಡೋಣ. ಎಲ್ಲ ಸೂಪರ್ ಹೀರೋ ಅಂಡ್ ಹೀರೋಯಿನ್ಸ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿಪ್ಪ. Super Guru, life
ಡೀಲ್ ಸೂಪರ್ ಹೀರೋಸ್ ನ ಕ್ರಿಯೇಟ್ ಮಾಡಿ ಅಂತ ನಾವು ಜೂನಿಯರ್ಸ್ ಗೆ ಹೇಳಿದ್ವಿ. ಅದೇ ತರ ನೀವು ಕೂಡ ಪ್ರಯತ್ನ ಪಟ್ಟು ಹೆಸರು, ಬ್ಯಾಕ್ ಸ್ಟೋರೀಸ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾಡಿದಿರ. ಕೆಲವುದು ಕನ್ವಿನ್ಸಿಂಗ್ ಆಗಿತ್ತು, ಇನ್ನು ಕೆಲವುದಂತೂ ಅರ್ಥನೇ ಆಗ್ಲಿಲ್ಲ. ಓವರ್ ಆಲ್ ಟಾಸ್ಕ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಅಂಡ್ ಇವಾಗ ರಿಸಲ್ಟ್ ನ ಹೇಳೋ ಟೈಮ್. ಈ ಟಾಸ್ಕ್ ನಡೆದಿದ್ದು 20 ಅಂಕಕ್ಕೆ. ಯಾರು ಹೈಯೆಸ್ಟ್ ಅಂಕ ತಗೊಂಡಿದ್ದಾರೆ 20ಕ್ಕೆ ಅವರಿಗೆ ಇವತ್ತಿನ ಸ್ನ್ಯಾಪ್ಡೀಲ್ ಸೂಪರ್ ಹೀರೋ ಹೀರೋಯಿನ್ ಚಾಲೆಂಜ್ ಗೆದ್ದು ಆ ಜೋಡಿ ಲೈಫ್ ತಮ್ಮದಾಗಿಸ್ಕೋತಾರೆ. ಈ ಟಾಸ್ಕ್ ಅಲ್ಲಿ ಮೊದಲು ಬರುವಂತವರು ಬಡಾ ಭೋಜಿ. ಅದನ್ನ ಕ್ರಿಯೇಟ್ ಮಾಡಿದ ಹುಂಬಾ ಅಭಿ ಮತ್ತು ಭೋಜಮ್ಮ ಜೋಡಿಗೆ ಸಿಗ್ತಾ ಇರುವಂತಹ ಮಾರ್ಕ್ಸ್ 20ಕ್ಕೆ 8. ನಂತರ ಬರ್ತಾರೆ ಟೆರಿಬಲ್ ದೇವು. ಒಳ್ಳೆಯವರು ಮತ್ತು ಬಡವರಿಗೆಲ್ಲ ಹೆಲ್ಪ್ ಮಾಡ್ತಾರೆ, ಕೆಟ್ಟವರಿಗೆ ಮೆಣಸಿನಕಾಯಿ ಇಡ್ತಾರೆ. ಈ ಮೆಣಸಿನಕಾಯಿ ಇಡುವಂತ ಪರ್ಫಾರ್ಮೆನ್ಸ್ ಇಂದ ಶರತ್ ಅಂಡ್ ದೇವಮ್ಮ ಪಡೆದಿರೋ ಪಾಯಿಂಟ್ 14. ಅದಾದ್ಮೇಲೆ ಕಲಿಯುಗದ ಭೀಮ ಈ ಪಾತ್ರವನ್ನು ನಿರ್ವಹಿಸಿದ್ದಾರೆ ರಾಮಪ್ಪ ಮತ್ತು ಸೌಮ್ಯ. ಅವ್ರು ತಗೊಳ್ತಾ ಇರೋ ಅಂಕಗಳು 8. ನಂತರ ಬರ್ತಾರೆ ಕಿತಿ ಮತ್ತು ಸಿತಿಯಮ್ಮ. ಅವ್ರ ತಂಡಕ್ಕೆ ಸಿಗ್ತಾ ಇರುವಂತಹ ಅಂಕಗಳು 6. ಅಂಡ್ ಆಂಟುಮನ್ ಆಗಿ ಸಚಿನ್ ಕ್ರಿಯೇಟ್ ಮಾಡಿರುವಂತಹ ಕ್ಯಾರೆಕ್ಟರ್ ಕ್ಷಮಾ ಅವ್ರಿಗೆ, ಅದರಲ್ಲಿ ಅವರ ತಂಡಕ್ಕೆ ಹೋಗ್ತಾ ಇರುವಂತಹ ಪಾಯಿಂಟ್ 17. ಕೊನೆಯಲ್ಲಿ ಬರ್ತಾರೆ ಫರ್ನಾಂಡಿಸ್ ಮತ್ತು ಶಿಲ್ಪಾ. ಈ ಶಿಲ್ಪಾ ಮತ್ತು ಫರ್ನಾಂಡಿಸ್ ಅವರ ಜೋಡಿಯ ಅಂಕ ಡಿಕ್ಲೇರ್ ಮಾಡೋದ್ರಿಂದ ಸಿಗುತ್ತೆ ಈ ದಿನದ ಟಾಸ್ಕ್ ನ ವಿಜೇತರು. ಸ್ನ್ಯಾಪ್ಡೀಲ್ ಸೂಪರ್ ಮ್ಯಾನ್ ಸೂಪರ್ ವುಮನ್ ಚಾಲೆಂಜ್ ಅಲ್ಲಿ ಗೆದ್ದ ಜೋಡಿ ಯಾರು? ಫರ್ನಾಂಡಿಸ್ ಮತ್ತು ಶಿಲ್ಪಾ ತಗೊಂಡಿದ್ದಾರೆ 14. ಇವತ್ತಿನ ವಿನರ್ಸ್ ಸಚಿನ್ ಅಂಡ್ ಸೂಪರ್ ಗುರು ಲೈಫ್ ಸೂಪರ್ ಗುರು. ಇವತ್ತಿನ ಶೈನಿಂಗ್ ಸ್ಟಾರ್ ಇಟ್ಸ್ ಟೈಮ್ ಟು ಶೈನ್. ಸೂಪರ್ ಗುರು ಲೈಫ್ ಸೂಪರ್ ಗುರು ಲೈಫ್ ಸೂಪರ್ ಗುರು. ನೀ ಏನಾರ ಹೇಳೋ ಲೈಫ್ ಸೂಪರ್ ಗುರು. ಓಕೆ, ಇಲ್ಲಿ ಟಾಸ್ಕ್ ಮುಗಿದಿದೆ. ವಿನ್ನರ್ ಅನೌನ್ಸ್ ಮಾಡಿದೀವಿ. ಈ ಟಾಸ್ಕ್ ಅಲ್ಲಿ ಯಾರು ಎಲ್ಲಿ ಮಿಸ್ ಹೊಡೆದ್ರು, ಯಾಕೆ ಅವ್ರ ಕೈಲಿ ಪರ್ಫಾರ್ಮ್ ಮಾಡಕ್ಕಾಗಿಲ್ಲ ಅನ್ನೋದನ್ನ ಡಿಸ್ಕಷನ್ ಟೈಮ್ ಅಲ್ಲಿ ಮಾತಾಡೋಣ. ಅಲ್ಲಿವರೆಗೂ ನೀವ್ ತಗೊಳ್ಳಿ ಒಂದು ಬ್ರೇಕ್. ಸೂಪರ್ ಗುರು. ವೆಲ್ಕಮ್ ಬ್ಯಾಕ್ ಟು ಉಡನ್ ಪ್ರೆಸೆಂಟ್ಸ್ ಲೈವ್ ಸೂಪರ್ ಗುರು ಪವರ್ಡ್ ಬೈ snapdeal.com. ಇದು ಜನರೇಷನ್ ಗಳ ವಾರು. ನಾವು ನಿಮ್ಗೆ ಚಾಲೆಂಜ್ ನ ಕೊಟ್ಟಿದ್ವಿ. ಒಂದಷ್ಟು ಜನ ತುಂಬಾ ಚೆನ್ನಾಗಿ ಮಾಡಿದ್ರು, ಒಂದಷ್ಟು ಜನ ತುಂಬಾ ಕೆಟ್ಟದಾಗ ಮಾಡಿದ್ರು. ಭುಜಮ್ಮ ಅವ್ರೆ, ನೀವೊಂದ್ ಮಾತು ಹೇಳಿದ್ರಿ, ಇವತ್ತು ಲೈಫು ನಮ್ಗೆ ಬರುತ್ತೆ ಅಂತ ಅನ್ಕೊಂಡೆ ಅಂತ. ಯಾವ ಕಾರಣಕ್ಕೆ ಅನ್ಕೊಂಡ್ರಿ? ಅಂದ್ರೆ ನಾನು ಚೆನ್ನಾಗಿ ಮಾಡಿದೆಲ್ಲ, ನನಗೆ ಈಗ ಅರ್ಥ ಆಯ್ತು ನಂದು ಫಾಲ್ಟ್ ಅಂತ. ಯಾಕೆ ನನಗೆ ಐಡಿಯಾಸ್ ಗೊತ್ತಿಲ್ಲ, ನನಗೆ ಅಷ್ಟು ಬುದ್ಧಿ ಇಲ್ಲ. ನಾನು ಹೆಂಗಂಗಲೋ ವರ್ತಿಸ್ಬಿಟ್ಟೆ. ಕರ್ನಾಟಕದ ಮುಂದೆ ಹೀಗೆ ಮಾಡಿ ತಲೆ ತಗ್ಗಿಸುವ ರೀತಿ ಆಗ್ಬಿಟ್ಟಿದೆ ಸರ್. ಏನ್ ಮಾಡ್ಲಿ ಅಂತ ನನ್ನ ಮನೆಗೆ ಹೋಗ್ಬಿಡೋದಂತ ಆಗಿದೆ ಸರ್ ಸತ್ಯವಾಗಿ. ಯಾಕೆ ಅಳ್ತೀರಾ ಭುಜಮ್ಮ? ನಾನು ಓವರಾಗಿ ಮಾಡ್ಬಿಟ್ಟೆ ಸರ್. ಇಲ್ಲ, ಆಕ್ಚುಲಿ ನಿಮ್ಮ ಪಾಯಿಂಟ್ ನಂಗೆ ಅರ್ಥ ಆಗುತ್ತೆ ಭೋಜಮ್ಮ. ಇದು ಪ್ರತಿಯೊಬ್ಬ ಕಲಾವಿದನಿಗೂ ಆಗೋ ನೋವು. ಬಟ್ ಇಟ್ಸ್ ಅನ್ ಎಫರ್ಟ್. ಅಭಿ, ಇವತ್ತು ನಿನ್ನ ಮೇಲಿತ್ತು ಜವಾಬ್ದಾರಿ. ಯಾಕೆ ಅಂದ್ರೆ ಯಾವುದೇ ಒಂದು ಸ್ಕ್ರಿಪ್ಟ್ ಅನ್ನ ನಿರ್ವಹಿಸುವಾಗ ಅವನ ಜವಾಬ್ದಾರಿ ತುಂಬಾ ಜಾಸ್ತಿ ಇರುತ್ತೆ. ಅಲ್ಲ, ಅದೇನು ಅಷ್ಟೊಂದು ಚೈಲ್ಡಿಶ್ ಆಗಿ ಮಾಡುವಂತ ಅವಶ್ಯಕತೆ ಏನಿತ್ತು? ನಿಮ್ ಮಾತು ಕೇಳಲ್ಲ ಅಂದಿದ್ರೆ ಇವತ್ತು ಭೋಜಮ್ಮ? ಇಲ್ಲ ಸರ್, ನಾನು ಹೇಳಿದೆಲ್ಲ ಮಾಡ್ಕೊ ಬಂದ್ರು. ಅದೇ ನೀವು ಹೇಳ್ದಂಗೆ ಸ್ಕ್ರಿಪ್ಟ್ ವೀಕ್ ಆಯ್ತು ಅಷ್ಟೇ ಸರ್. ಓಕೆ, ಸೊ ಈಗ ಸ್ನ್ಯಾಪ್ಡೀಲ್ ಸೂಪರ್ ಹೀರೋ ಹೀರೋಯಿನ್ ಟಾಸ್ಕ್ ಅಲ್ಲಿ ಯಾರು ಅತಿ ಕಳಪೆ ಪ್ರದರ್ಶನ ನೀಡಿದರೆ ಅವರ ಹೆಸರನ್ನ ಬರ್ದು ರೀಸನ್ ನ ಕೊಡುವಂತ ಟೈಮ್ ಅಂದ್ರೆ ಇವತ್ತಿನ ವೋಟ್ ಔಟ್ ಶುರು ಆಗುತ್ತೆ. ಗೆದ್ದ ಜೋಡಿ ಸಚಿನ್ ಮತ್ತು ಇರ್ವೆ. ಇವತ್ತು ಹೊರಟು ಬಂದಿದ್ದು ಕಿಟಿ ಮತ್ತು ಸಿದ್ದಿಯಮ್ಮನ ಪರ್ಫಾರ್ಮೆನ್ಸ್ ತುಂಬಾನೇ ಹೋಗಿತ್ತು. ಹಾಗೆ ಎಲ್ಲರಿಗಿಂತ ಕಮ್ಮಿ ಪಾಯಿಂಟ್ಸ್ ಅವರಿಗೆ ಸಿಕ್ಕಿತ್ತು. ಇವತ್ತು ನಾವೇ ಚೆನ್ನಾಗಿ ಮಾಡಿಲ್ಲ, ಅದರಿಂದ ನಮ್ಗಿಂತ ಚೆನ್ನಾಗಿ ಮಾಡಿದವರು ಇದ್ದಾರೆ. ಅದರಿಂದ ರಾಮಪ್ಪ ಮತ್ತು ಶೋಮಿಂಗ್ ಆಗ್ತಾ ಇದ್ದೀನಿ. ಆಬ್ವಿಯಸ್ಲಿ ಕಿತಿ ಅಂಡ್ ಲಕ್ಷ್ಮಿ ಸಿದ್ದಿ. ಮೆಮೊರಿ, ಮೈಂಡ್ ಗೇಮ್, ಕ್ರಿಯೇಟಿವಿಟಿ ಅಂತ ಬಂದರೆ 0 ಅಂಡ್ ವೇಸ್ಟ್ ಈಸ್ ಪ್ರೂವ್ಡ್ ಅಗೇನ್. ನಾವು ಔಟ್ ಮಾಡ್ತಾ ಇರೋದು ಕಿಟಿ ಮತ್ತು ಸಿದ್ದಿ ಅಮ್ಮಂಗೆ, ಯಾಕೆಂದರೆ ಟುಡೇಸ್ ಲೋಯೆಸ್ಟ್ ಪರ್ಫಾರ್ಮೆನ್ಸ್. ಹೋಗಿ ಭೋಜನ ಸ್ವಲ್ಪ ಮಾಡ್ಬೋದಾಗಿತ್ತು, ಅವ್ರದ್ದು ಒಂದು ಸ್ವಲ್ಪ ಕಮ್ಮಿ ಆಗಿತ್ತು, ಅದಕ್ಕೆ ಅವ್ರಿಗೆ ಮಾಡ್ತಾ ಇದ್ದೀವಿ. ಕಿಟ್ಟಿ ಮತ್ತು ಲಕ್ಷ್ಮೀ ಸಿದ್ದಿ ಅವ್ರಿಗೆ ವೋಟ್ ಮಾಡ್ತಾ ಇದ್ದೀವಿ. ಇವತ್ತು ಕಡಿಮೆ ಮಾರ್ಕ್ಸ್ ಬಂದಿರೋದು ಅವ್ರಿಗೆ.
ಫಸ್ಟ್ ವೋಟ್ ಹೋಗ್ತಾ ಇದೆ ಸೌಮ್ಯ ಅಂಡ್ ರಾಮಪ್ಪ. ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಕಿಟ್ಟಿ ಅಂಡ್ ಲಕ್ಷ್ಮೀ ಸಿದ್ದಿ ಅವರು. ನೆಕ್ಸ್ಟ್ ವೋಟ್ ಹೋಗ್ತಾ ಇದೆ ಅಭಿ ಅಂಡ್ ಭೋಜಮ್ಮ. ಸೊ ನೆಕ್ಸ್ಟ್ ವೋಟ್ ವೆರಿ ಸರ್ಪ್ರೈಸಿಂಗ್, ಶಿಲ್ಪಾ ಅಂಡ್ ಫರ್ನಾಂಡ್. ಅವರು ಬೆದ್ದಿಲ್ಲ, ಕಿಟ್ಟಿ ಅಂಡ್ ಸಿದ್ದಿ ಅಮ್ಮ. ಶಿಲ್ಪಾ, ಇವಾಗ ನಾನು ಹೇಳಿದ ವೋಟ್ ಏನಾದ್ರು ನಿನ್ಗೆ ಆಗಿದ್ದಿದ್ರೆ ಏನ್ ಹೇಳ್ತಾ ಇದ್ದೆ? ನೀವು ಶಿಲ್ಪ ಅಂದಂಗ್ಲೇ ಹಿಂಗ್ ಕುತ್ಕೊಂಡ್ಬಿಟ್ಟೆ ನಾನು ಯಾರು ಅಂತ ನೋಡ್ತಿದ್ದೆ. ಐ ವುಡ್ ಹ್ಯಾವ್ ರಿಯಲಿ ಸ್ಮ್ಯಾಶ್ ದೇರ್ ಫೇಸ್ ನಿಜವಾಗ್ಲೂನು. ಯಾ ವಾಟ್ ನಾನ್ಸೆನ್ಸ್. ಆದ್ರೆ ಶಿಲ್ಪಾ ನೆಕ್ಸ್ಟ್ ವೋಟ್ 100% ಫರ್ನಾಂಡಿಸ್ ಅಂಡ್ ಶಿಲ್ಪಾ, ಅಲ್ಲ ಕಿಟ್ಟಿ ಅಂಡ್ ಸಿದ್ದಿ ಅಮ್ಮ. ಸೊ ಅಲ್ಲಿಗೆ ಕಿಟ್ಟಿ ಅಕೌಂಟ್ ಅಲ್ಲಿ 3 ವೋಟ್ ಇದೆ. ಎಷ್ಟು ವೋಟ್ ನಿರೀಕ್ಷೆ ಮಾಡಿದೆ ಕಿಟ್ಟಿ? ಎಲ್ಲ ಮಾಡಿದೆ ಸರ್, ಯಾಕೆಂದ್ರೆ ನಾನು ಇವತ್ತೇನು ಮಾಡಿಲ್ಲ. ನಾನು ತಪ್ಪು ಮಾಡಿದ್ರೆ ನಾನು ಒಪ್ಕೋತೀನಿ, ತಪ್ಪು ಮಾಡಿದವ್ರಿಗೆ ವೋಟ್ ಹಾಕ್ತೀನಿ ಸರ್. ನಾನು ತಪ್ಪು ಮಾಡಿದ್ರೆ ನಾನು ಒಪ್ಕೊಂತೀನಿ, ವೋಟ್ ಮಾಡಿದ್ರು ಪರವಾಗಿಲ್ಲ ಅಂತ ಹೇಳ್ತಾ ಇದ್ದಾನೆ. ಹಂಗಾಗಿ ಇನ್ನೊಂದು ವೋಟ್ನು ಅಕ್ಸೆಪ್ಟ್ ಮಾಡ್ಕೊ. ಖಂಡಿತ ಸರ್. ಸೊ ಅಲ್ಲಿಗೆ ಇವತ್ತಿನ ಸ್ನ್ಯಾಪ್ಡೀಲ್ ಸೂಪರ್ ಹೀರೋ ಹೀರೋಯಿನ್ ಟಾಸ್ಕ್ ಅಲ್ಲಿ ಡೇಂಜರ್ ಝೋನ್ಗೆ ಬರ್ತಾ ಇರೋದು ಅದು 4 ವೋಟ್ಗಳ ಜೊತೆ ಕಿಟ್ಟಿ ಮತ್ತೆ ಸಿದ್ದಿ ಅಮ್ಮ. ಅಂಡ್ ನೆನ್ಪಿರ್ಲಿ, ನಾಳೆ ಶಾಕ್ ಶುಕ್ರವಾರ ಒಂದು ಶಾಕಿಂಗ್ ಟಾಸ್ಕ್ ಜೊತೆ ಶಾಕಿಂಗ್ ಟ್ವಿಸ್ಟ್ ಗಳ ಜೊತೆ ನಾವು ನಾಳೆ ಬರ್ತೀವಿ. ಅಂಟಿಲ್ ದೆನ್ ಸಿ ಯು ಆಲ್, ಗುಡ್ ನೈಟ್, ಟೇಕ್ ಕೇರ್, ಬೈ ಬೈ.